ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೇರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಎಲ್ಲಿ ಬಂತೀಗ? 118. ಅದು 117 ಎರಡು ಒಂದೇ ಆಗೈತಲ್ಲ, ಅದು ಅಷ್ಟೇ ಇತ್ತು. 117. ಹಾಂ, ಅಯನೇ ಪ್ರವಚನೆ ಅನಧ್ಯಾಯಾನ. ಅನಧ್ಯಾಯಗಳೆಲ್ಲ ಆಯ್ತೀಗ. ಯಾವ್ಯಾವ್ದಾಯ್ತೀಗ? ಅಯನೇ. ಅಯನೇ ಅಂದರೆ ಏನು? ದಕ್ಷಿಣಾಯನ ಉತ್ತರಾಯಣ ದಿವಸಗಳಲ್ಲಿ ಅಂತ ಅರ್ಥ. ಅಯನೇ ವಿಷುವೇಚ ಸಂಕ್ರಮಣಗಳು. ಶಯನೆ ಬೋಧನೆ ತಥಾ ಅನಧ್ಯಾಯಂ ಪ್ರಕುರ್ವೀತ ಮನ್ವಾದಿಷು ಯುಗಾದಿಷು. ಅಷ್ಟಮಿ ಹಂತ್ಯುಪಾಧ್ಯಾಯಂ ಶಿಷ್ಯಂ ಹಂತಿ ಚತುರ್ದಶಿ. ಅಷ್ಟಮಿ ಅಮಾವಾಸ್ಯ ಉಭಯಂ ಹಂತಿ. ಅಮಾವಾಸ್ಯೆ ಇಬ್ಬರನ್ನೂ ಕೊಂದು ಹಾಕಿಬಿಡುತ್ತೆ. ಆದ್ದರಿಂದ ಅಮಾವಾಸ್ಯೆ ಕೂಡ ನಿಷಿದ್ಧ ವೇದ ಪಾಠಗಳಿಗೆ. ಪ್ರತಿಪತ್ ವೃದ್ಧಿನಾಶಿ ಬುದ್ಧಿನಾಶಿನಿ. ಪ್ರತಿಪತ್ ಪಾಠ ಬುದ್ಧಿ ಹಾಳು ಮಾಡುತ್ತೆ. ವೃದ್ಧೌ ಸಾಧ್ಯೆ ಕ್ಷಯೇ ಚೋಷಃ ತ್ರಿಚತು ಪಂಚನಾಡಿಕಾ ಷಟ್ಚತುಸ್ತ್ರಿಃ ತಿಸೃಭಿಃ ಸಾಯಂ ಅನಧ್ಯಾಯಃ ಪ್ರಕೀರ್ತಿತಃ. ತ್ರ್ಯಹಂ ಪ್ರೇತೇಷು ಅನಧ್ಯಾಯಃ ಶಿಷ್ಯ ಋತ್ವಿಗುರುಬಂಧುಷು ಉಪಕರ್ಮಣಿ ಚೋತ್ಸರ್ಗೆ ಶಿಷ್ಯೇ ಚ ಗೃಹಭಾಗತೆ. ಅದು ಓದಿಲ್ಲ ಅರ್ಥ. ಉಪಾಸನೋತ್ತರ ವೃತ್ತಿಂ ವದನ್. ಉಪಾಸನ ಅಂದರೆ ಉಪಾಸನೆ ಎಲ್ಲ ಮುಗೀತೀಗ. ಧ್ಯಾನ ಪ್ರವಚನಾಭ್ಯಾಂಚ ಮುಗಿದಿದೆ. ಮುಂದೇನು ಮಾಡಬೇಕು ಅಂದರೆ ಪಾಠ ಪ್ರವಚನದ ಬಗ್ಗೆ ಮಾತಾಡ್ತಿದ್ದಾರೆ. ಮಧ್ಯಾಹ್ನ ಸ್ನಾನ ದೇವತಾ ಪೂಜಾದಿ ಕಾರ್ಯಮಾಹ. ಮಧ್ಯಾಹ್ನ ಸ್ನಾನ ದೇವತಾ ಪೂಜೆ. ಹಿಂದಿನ ಕಾಲಕ್ಕೆ ಏನಿತ್ತು, ಬ್ರಾಹ್ಮಣನಿಗೆ ವೃತ್ತಿ ಕೆಲಸಗಳಿರಲಿಲ್ಲ. ಆಗ ಪಾಠ ಪ್ರವಚನ ಅಷ್ಟೇ ಆತನ ಕೆಲಸ. ಗೊತ್ತಾಯ್ತಾ? ಪಾಠ ಪ್ರವಚನ ಅಷ್ಟೇ ಕೆಲಸ. ಆದ್ದರಿಂದ ಬೆಳಗ್ಗೆದ್ದು ನಿರ್ಮಾಲ್ಯ ವಿಸರ್ಜನೆ ಪೂಜೆ, ಜಪ ವಿದ್ವಾಂಸ ಪೂಜೆ ಮುಗಿಸ್ದ. ಅವ್ರು ಪಾಠ ಶುರು ಮಾಡ್ದ. ಎಲ್ಲಿವರೆಗೂ? ಮಧ್ಯಾಹ್ನದವರೆಗೂ ಪಾಠ ನಡೀತು. ಆಮೇಲೆ ಸ್ನಾನ ಮಾಡಿ ಪೂಜೆಗೆ ಅಂತ. ಅದು ಮಹಾಪೂಜೆ. ಅದು ಇದು ಬೆಳಗಿನ ಪೂಜೆ, ಉಷಕಾಲ ಪೂಜೆ, ನಿರ್ಮಾಲ್ಯ ವಿಸರ್ಜನೆವರೆಗೆ ಮಾತ್ರ. ಮುಂದಿನ ಪೂಜೆ ಮಧ್ಯಾಹ್ನ. ಇವತ್ತು ಅದಿಲ್ಲ. ಕೆಲಸಕ್ಕೆ ಹೋದ ಏನಾಯ್ತು, ಈಗೆಲ್ಲನೂ ಒಟ್ಟಿಗೆ ಆಗೋಗ್ಬಿಡುತ್ತೆ ಅಷ್ಟೇ. ಅದರಿಂದ ಅದು ಆಪತ್ಕಾಲ. ಚಾತುರ್ಮಾಸ್ಯ 4 ತಿಂಗಳು 2 ತಿಂಗಳಿಗೆ ಮಾಡ್ಕೊಂಡ್ರಲ್ಲ, ಹಾಗೆ ಅದು ವ್ಯತ್ಯಾಸ. ಇದು ಅಲೋಡ್, ತಪ್ಪೇನಲ್ಲ. ಯಾಕೆಂದ್ರೆ ಅನಿವಾರ್ಯವಾಗಿ ಎಲ್ಲ ಏನಾಗಿದೆ ಇವತ್ತು, ಜೀವನೋಪಾಯಕ್ಕೆ ಬೇರೆ ದಾರಿ ಇಲ್ಲ. ಅದೇ ರೀತಿ ಮಾಡ್ತೀವಿ ಅಂತ ಹೋದರೆ ಸಾಧ್ಯ ಇಲ್ಲ. ಆ ರೀತಿ ಮಾಡಬಾರ್ದು. ಕೆಟ್ಟೋದ್ರೆ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ. ತಪ್ಪದು. ಆಪತ್ಕಾಲ. ಆಪತ್ಕಾಲ ಕೆಲಸ ಮಾಡೋದು ತಪ್ಪಲ್ಲ. ಬೇರೆ ಕೆಲಸ ಮಾಡೋದು ತಪ್ಪಲ್ಲ. ಪುರಂದರಾಸರು ಹಿಂದಿನವರೆಲ್ಲ ಶನಿವಾರರಾಗಿಬಿಟ್ಟಿದ್ರು. ಅಕ್ಸಾಲಿಗರ ಕೆಲಸ ಅದು. ಬಟ್ ಅವ್ರಿಗೆ ಅನಿವಾರ್ಯ. ಏನದು, ಆಪತ್ಕಾಲದಲ್ಲಿ ಮಾಡ್ಬೋದು ಅಂತ ಶಾಸ್ತ್ರ ಇದೆ. ಆಪತ್ಕಾಲದಲ್ಲಿ ಮಾಡ್ಬೋದು ಅಂತ ಇರೋದ್ರಿಂದ ಅದು ದೋಷ ಅಲ್ಲ. ಅದು ಅನೇಕರಂತ ದೇಶಪಾಂಡೆ ಆಗಿದ್ರು ಇವರೆಲ್ಲ. ಟೀಕಾರಾಯರು ಹಿಂದಿನವರು ಏನಾಗಿದ್ರು, ತಂದೆ ಎಲ್ಲ ರಾಜ್ಯ ಆಳ್ತಿದ್ರು. ಬ್ರಾಹ್ಮಣ ಆಳಬಾರ್ದು, ಬಟ್ ಆಪತ್ಕಾಲದಲ್ಲಿ ಆಳ್ಬಹುದು. ಅದೆಲ್ಲ ಇರೋದ್ರಿಂದ ದೋಷ ಅಲ್ಲ. ಅದು ಕೆಲಸ ಬರ್ತಲ್ಲ, ಒಂದು ಪದ್ಧತಿ ಇದೆ. ಒಂದು ಕೆಲಸಕ್ಕೆ ಕೂಡ ಅಲಂಕಾರ ಕೊಡಿಸ್ಬಾರ್ದು, ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ದೊಡ್ಡ ಗಲಾಟೆ ಬಿಡಿಸ್ಬಿಡ್ತಾರೆ. ಅದೇ ಅನಧಿಕಾರಿ ಆದರೆ ವೈದಿಕನ್ನು ಕೊಡಿಸ್ಬಾರ್ದು. ಅಧಿಕಾರಿ ಆದರೆ ಇಂಥವ್ರು ಅವ್ರ ಪ್ರಿಫರೆನ್ಸ್ ಅವ್ರಿಗೆ ಕೊಡಲಿ, ತಪ್ಪಲ್ಲ. ಒಬ್ಬ ಗೃಹಸ್ಥ ಇದ್ಲಿ, ಕೆಲಸದಲ್ಲಿರೋನೊಬ್ಬರು ಇದ್ದಾನೆ, ಕೆಲಸ ಇಲ್ಲದ್ರೆ ವೈದಿಕ ಬ್ರಾಹ್ಮಣ ಇದ್ದಾರೆ. ಇಬ್ಬರಿಗೂ ಈಕ್ವಲಿ ಕ್ವಾಲಿಫೈಡ್. ಅವಾಗ ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು? ಅವ್ರಿಗೆ ಕೊಡಬೇಕು. ಯಾಕೆಂದರೆ ಪಾಪ ಡಿಪೆಂಡೆನ್ಸಿ ಇದೆ, ಇವರಿಗಿಲ್ಲ ಅಂತೇಳಿ. ಬಟ್ ಅವನು ಅಯೋಗ್ಯ, ಪರಮ ಹೋಟ್ಲಿಗೆ ಹೋಗಿ ಕೊಡೋನು ಅವನು. ಇವನು ಪಾಪ ವಿದ್ವಾಂಸ. ಅವಾಗ ಏನು ಮಾಡಬೇಕಾಗ? ಅವಾಗ ಕೊಡಬೇಕು. ಅದು ಸರಿ ಆಯ್ತು. ಇವತ್ತು ರಿಸರ್ವೇಷನ್ ಹಾಗಾಗಿದ್ದರೆ ಪ್ರಾಬ್ಲಮೇ ಬರ್ತಿದ್ದಿಲ್ಲ. ಎಲಿಜಿಬಿಲಿಟಿ ಇದ್ದಾಗ ಮಾಡಿಬಿಟ್ಟಿದ್ದಾರೆ. ಏನಾಗ್ತಿತ್ತಾಗ? ಇಬ್ಬರಿಗೂ ಒಂದೇ ಮಾರ್ಕ್ಸಿದೆ, ಪ್ರಿಫರೆನ್ಸ್ ಕೊಡಿ. ಏನು ದೇಶ ಉದ್ಧಾರ ಆಗೋಗ್ಬಿಡೋದು. ಯಾತಕ್ಕೆ? ನಿಮಗೆ ಪ್ರಿಫರೆನ್ಸ್ ಕೊಟ್ಟಾಗೂ ಆಯಿತು, ಮೆರಿಟ್ ಬೇರೆನೂ ಕೊಟ್ಟಾಗಾಯಿತು. ಮೆರಿಟ್ ಜಸ್ಟ್ ಇದ್ದರೂ ಪರವಾಗಿಲ್ಲ. ನೀವು ಅದು ಫಸ್ಟ್ ರ್ಯಾಂಕ್ ಬಂದವರು ತೆಗೆದಾಕಿ ಬಂದರೆ ತಪ್ಪಾಗಲಿಲ್ಲ. ಆಗೋದು ಅದು ಉಲ್ಟಾ ಪಡ್ತಾಯಿತ್ತು. ಅದಾಗಬಾರ್ದು. ಇಲ್ಲಿ ನಮ್ಮಲ್ಲೂ ಅದೇ ಅಪ್ಲಿಕೇಶನ್ ಮಾಡಿಕೊಂಡೆ ಜ್ಞಾನ ಹೋಗಿ ಬರ್ತಾ ಯಾವಾಗ ಇನ್ಸಿಸ್ಟ್ ಮಾಡಿದರೆ ಇಂಥವನ್ನೇ ಕೊಡಬೇಕು, ವಿದ್ಯಾವಂತನಾಗಲೇ ಕೊಡಬೇಕು ಅಂತ ಹೇಳಿದರೆ ಏನು ಮಾಡ್ತಿದ್ದ ಅವನು? ಓದ್ಲಿಕ್ಕೆ ಟ್ರೈ ಮಾಡ್ತಿದ್ದ. ಗೊತ್ತಾಯ್ತಾ? ಇವ್ರು ಯಾವಾಗ ಅಷ್ಟು ಸಾಕು ಓದ್ಲಿಕ್ಕೆ ಬಿಟ್ಟೇ ಅವರು. ಹಾಗೆ ಬೆನಿಫಿಟ್ ಸಿಗೋದ್ರೆ ಮತ್ತೆ ಯಾಕೆ ಓದಬೇಕು ಅಂತ ಅಂದ್ಕೊಂಡು ತುಂಬ ಕಡೆ ಹಾಗಾಗಿದೆ. ಯಾರು ಕೂಡೋರು ಕೆಲವರೆಲ್ಲ. ಗೊತ್ತಾಯ್ತಾ? ಬೆಳಗ್ಗೆ ಹೋಟ್ಲಿಗೆ ಮುಗಿಸಿ ಬಂದುಬಿಟ್ಟಿರ್ತಾರೆ. ಇವನೇನು ಕಾಲ ಹೆಸರಿಗೆ ಒಂದು ಇದಿದೆ ಅವನಿಗೆ. ಅದು ಮಾಡಿ ಅತಿ ಮಾಡಿದ್ದು ಕೆಟ್ಟೋಯ್ತು. ಇದು ಬೇಡ ಅಂತ ಅರ್ಥ ಅಲ್ಲ ಅದಕ್ಕೆ. ಅದು ಇದು ಎರಡೂ ಎಕ್ಸ್ಟ್ರೀಮ್ ಆಗಬಾರ್ದು ಯಾವಾಗಲೂ ಕೂಡ. ಅದನ್ನು ಹೇಳ್ತಾರೆ. ಬ್ರಾಹ್ಮಣನಾದವನು ಇವತ್ತು ತುಂಬ ದಿನ ಕೆಲಸಕ್ಕೆ ಹೋಗ್ತೀಯ, ಪೂಜೆನೇ ಮಾಡಬೇಡದ ಬಿಟ್ಬಿಡೋದು. ಅದಕ್ಕೆ ಮಧ್ಯಾಹ್ನ ಪೂಜೆ ಆಚಾರ ಹೇಳಿದ್ದಾರೆ. ಮಧ್ಯಾಹ್ನ ಮನೆಯಲ್ಲೇ ಇರೋದಿಲ್ಲೇನೋ, ಆದ್ದರಿಂದ ಪೂಜೆಗೆ ಅಧಿಕಾರನೇ ಇಲ್ಲ ಅಂದ್ಬಿಡೋದು. ತಪ್ಪದು. ಅದು ಬೇಗ ಮಾಡು ಅಷ್ಟೇ ಹೊರತು ಇಷ್ಟೊತ್ತಿಗೆ ಪೂಜೆ ಮಾಡೋಕ್ಕದು. ಮಧ್ಯಾಹ್ನ ಕಾಲ ಪೂಜೆ ಹೇಳೋದಕ್ಕೆ ಕಾರಣ ಏನು ಅಂದರೆ ಪರಿಸರದಂಥ ರೀತಿ ಇರ್ಬೋದು. ದ್ರೋಣಾಚಾರ್ಯದಂಥವರೆಲ್ಲ ಎಂಥವ್ರವರು ಆ ರೀತಿ ಬ್ರಾಹ್ಮಣ ಧರ್ಮ ಮಾಡೋಕ್ಕೆ ಇವತ್ತು ಸಾಧ್ಯನೇ ಇಲ್ಲ. 100% ಮಾಡೋಕ್ಕೆ ಹೊರಟ್ರೆ ನೀವು ಸಂಪಾದನೆ ಮಾಡೋಂಗಿಲ್ಲ, ದಾನನೂ ಇಸ್ಕೋಬಾರ್ದು.
ದಾನ ಕೂಡ ಇಸ್ಕೊಳ್ಳಾಗಿಲ್ಲ, ವ್ಯಾಪಾರ ಮಾಡೋಂಗಿಲ್ಲ. ಅದಕ್ಕೇನೋ ಸಿರೋಂಚ ವೃತ್ತಿ. ಸುಗ್ಗಿ ಕಾಲಕ್ಕೆ ಅವರೆಲ್ಲ ಒಯ್ದ ಮೇಲೆ ಇರೋ ಕಾಳು ತರಬೇಕು. ಇವತ್ತು ಸುಗ್ಗಿ ಕಾಳು ಗುಡಿಸೋದೇ ಅಲ್ಲ, ಕಾಳು ಎಲ್ಲ ಕಿತ್ತೆ ಹೋಗ್ಬಿಟ್ಟಿರ್ತಾರೆ. ಉಪವಾಸ ಸಾಯ್ಬೇಕು ಅಷ್ಟೇ. ಇಲ್ಲ ಸಾಧ್ಯನೇ ಇಲ್ಲ. ಎಲ್ಲಿ ಸಾಧ್ಯ ಇದೆ? ಅದು ಇಂಪ್ರಾಕ್ಟಿಕಬಲ್. ಅದರಿಂದ ಏನು ಮಾಡಬಾರ್ದು, ಯಾವುದನ್ನು ಪಾಸಿಟಿವ್ ಆಗಿ ತೊಗೊಂಡು ಪ್ರೋತ್ಸಾಹ ಕೂಡ ಇರಬೇಕೆ ಹೊರತು ಅದನ್ನು ಯಾವುದಕ್ಕೆ ಉಪಯೋಗಿಸ್ಬಾರ್ದು, ನೆಗೆಟಿವ್ ಆಗಿ ಉಪಯೋಗಿಸ್ಬಿಟ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಎಂಥ ಒಳ್ಳೇದು ಕೂಡ ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ. ಅದು ಮಾಡಬಾರ್ದಾಗಿ. ಯಾರು? ಎಸ್, ಬೆಳಿಗ್ಗೆ ಪೂಜೆ ಮುಗಿಸಿಬಿಟ್ಟು ಸಂಧ್ಯಾನ ಪೂಜೆ ಮಾತ್ರ ಮಾಡ್ಕೊಬಂದು ಮಧ್ಯಾಹ್ನ ಸ್ನಾನ ಮಾಡಿ ಪೂಜೆ ಮಾಡ್ಬೋದು. ಎಷ್ಟೋ ಜನಕ್ಕೆ ಅದು ಆ ರೀತಿ ಮಾಡ್ತಾರೆ, ಇವತ್ತು ಕೂಡ ಮಾಡ್ತಾರೆ. ಬೆಳಿಗ್ಗೆ ಪಾಠ ಬೇಗ ಇದ್ದಾಗ ಅಷ್ಟು ಪೂಜೆನೇ ಮುಗಿಸಿ ಪೂರ್ತಿ ಬಂದರೆ ಲೇಟ್ ಆಗಿಬಿಡುತ್ತೆ. ಅಲ್ಲಿವರೆಗೆ ಪೂಜೆ ಮುಂದೆ ಕಂಟಿನ್ಯೂ ಮಾಡೋ ಚಾನ್ಸ್ ಶಾಸ್ತ್ರ ಕೊಟ್ಟಿರೋದು. ಇನ್ನೊಂದು ಸ್ನಾನ ಆಗುತ್ತೆ ಎಕ್ಸ್ಟ್ರಾ ಅಷ್ಟೇ. ನನಗೆ ಆಗೋದು ಇನ್ನೊಂದು ಸ್ನಾನ ಎಕ್ಸ್ಟ್ರಾ. ತಿಂಡಿ ಕಾಫಿ ಲೇಟ್ ಆಗುತ್ತೆ. ಅದು ಬೇರೆ ಪ್ರಾಬ್ಲಮ್ ಇರೋದಲ್ಲಿ. ಸ್ನಾನ ಎಕ್ಸ್ಟ್ರಾ ಆಗೋದಕ್ಕಿಂತ ಲೇಟ್ ಇರೋದು ಅಲ್ಲಿ. ಆದರೆ ತಪ್ಪೇನಲ್ಲ, ಬೇರೆ ಮಾಡ್ತೀರಾ ಆದರೂ ಮಾಡಿ, ಏನು ದೋಷ ಏನಿಲ್ಲ. ಇಲ್ಲ ಮಾಡಿಬಿಟ್ಟು ತಪ್ಪೇನಿಲ್ಲ ಅಂತ ಹೇಳಿದ. ಅದರಲ್ಲಿ ಏನು ತಪ್ಪಿಲ್ಲ. ಹೀಗೆ ಮಾಡೋಕ್ಕೆ ಬರುತ್ತೋ ಮಾಡಿ, ಹಾಗೆ ಮಾಡ್ತೀರೋ ಮಾಡಿ, ಅದು ನಿಮ್ಮ ಚಾಯ್ಸ್. ಬಟ್ ಇದನ್ನು ಬಿಡಾಗಿಲ್ಲ. ಪಾಠ ಪ್ರವಚನ ಬಂದು ಆ ಕಾರಣಕ್ಕೆ ಬಿಡಾಗಿಲ್ಲ. ಇದೆಲ್ಲ ದುರುಪಯೋಗ ತೊಗೊಂಡ್ಬಿಡ್ತಾರೆ. ಹೇಳಿದ ಹಿಂದೆ ಒಂದು ಸರ್ತಿ ನಮ್ಮ ಕಾಲೇಜ್ ಸೀಲ್ ಮಾಡಿಸ್ಬೇಕಾಗಿತ್ತು ಅಷ್ಟೇ. ಸೀಲ್ ಮಾಡ್ಸೋಕ್ಕೆ ಕ್ಲರ್ಕಿಗೆ ಕೊಟ್ಟರೆ 3 ದಿವಸ ದಾಪತ್ಯ. ಅವನು ಬೆಳಗ್ಗೆ 10 ಗಂಟೆ ತೊಗೊಂಡು ಹೋಗ್ಬಿಟ್ಟ. ಇವತ್ತು ಹೋಗೋತ್ತೆ ಅವರಿಗೆ, ಹೋಗೋ ಟೈಮ್ ಅವನಿಗೆ. ದಿವಸ ಮಾಡಿಸೋಷ್ಟು ದಿವಸ ತರೋ ಟೈಮು. ದಿವಸ ಸಾಯಂಕಾಲ ಬಂದ ಸೀಲು. ಇನ್ನು ನೀವು ನಾನೇ ಮಾಡಿಸ್ಕೊಬರ್ಬೇಡ ಅಂತ ಹೇಳಿದೆ. ಯಾಕೆಂದರೆ 3 ದಿವಸ ಹೋದ್ರೆ ಏನು ಮಾಡಬೇಕು ಅದಕ್ಕೆ? ಅವ್ರ ಆಫೀಸ್ ಪ್ರೊಸೀಜರ್ ಅದು. ಅರ್ಥ ಆಯ್ತಾ? ಯಾವುದೇ ಕೆಲಸ ಕೊಟ್ಟರೆ ಆ ಕೆಲಸಕ್ಕೆ ಅವ್ರಿಗೆ ಅವಕಾಶ ರಜೆ ಕೊಡಬೇಕು. ಅದು ಓಡಿ ಇದ್ದಾಗೆ. ಅದು ಇಂಥ ಮೂರ್ಖರಿರುತ್ತೆ. ಅದು ಎಷ್ಟು ಮಿಸ್ಯೂಸ್ ಮಾಡ್ಕೊಳೋಕ್ಕಾಗಲಿಲ್ಲ. ಈಗ ಆ್ಯಕ್ಚುಲಿ ಕೆಲವು ಕೆಲಸಗಳು ಹೇಗಿರುತ್ತೆ ಅಂದರೆ ಇಡೀ ದಿವಸ ಬೇಕಾಗುತ್ತೆ ಪಾಪ. ಅದಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಸಣ್ಣ ಪುಟ್ಟದಕ್ಕೆಲ್ಲ ಮಾಡ್ಕೊಂಬಿಟ್ರೆ ಕೊನೆಗೇನಂತ ರಜೆನೇ ಕೊಡೋದು ಬಂದ್ಬಿಡುತ್ತೆ. ಕೊನೆಗೆ ಬಿಡಿದವ್ರು ನಿಜವಾಗ್ಲೂ ಇರೋ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಆ ರೀತಿ ಮಾಡಿಬಿಟ್ಟ ಕೊನೆಗೆ ಪೂರ್ತಿ ನೆಗೆಟಿವ್ ಆ್ಯಟಿಟ್ಯೂಡ್ ಎಂದು ಮಾಡು. ಅದೇ ಸಣ್ಣ ಕೆಲಸ ಹೋಗ್ತಾ ಕೊಟ್ಟ ಬರ್ತಾ ಇಸ್ಕೊಂಡು ಬಂದಷ್ಟು ಅಲ್ಲೇ ಕೊಡ್ಬೇಕು. ಅದಕ್ಕೆ ಕೆಲವಕ್ಕೆ ಏನಾಗಬೇಕಾಗುತ್ತಪ್ಪ, ಬ್ಯಾಂಕಿಗೆ ಹೋಗಿರ್ತಾನೆ, ಅವ್ನು ಕೊಡೋವರೆಗೆ ಕಾಯ್ಬೇಕು. ಅವನು ಮರುದಿಸ್ಕೊಂಡು ಬರ್ತೀನಿ ಹೇಳೋಕ್ಕಾಗಲ್ಲ. ಕೆಲವು ಹಾಗಲ್ಲ, ತರ್ಬೋದು. ಅದು ಆಡೋದಿಲ್ಲ. ಅವ್ರು ಏನು ಮಾಡ್ತಾರೆ ಜನರಲಿ, ಅಂಡ್ಯೂ ಅಡ್ವಾಂಟೇಜ್ ತೊಗೊಳಕ್ಕೆ ಇಷ್ಟ. ಅಡ್ವಾಂಟೇಜ್ ತೊಗೊಳ್ಳೋದು ಯಾವಾಗಲೂ ತಪ್ಪಲ್ಲ. ಅಂಡ್ಯೂ ಅಡ್ವಾಂಟೇಜ್ ತೊಗೊಂಡ್ರೆ ತಪ್ಪೆ. ಅದೇ ರೀತಿ ನಮ್ಮಲ್ಲಿ ಏನಾಗಿದೆ ಇವತ್ತು, ಅಂಡ್ಯೂ ಅಡ್ವಾಂಟೇಜ್ ತೊಗೊಂಡು ಕೊನೆಗೆ ಏನಾಯಿತು, ಪೂಜೆನೂ ಬಿಟ್ಟೋಯ್ತು, ಪಾಠನೂ ಬಿಟ್ಟೋಯ್ತು, ಕೊನೆಗೆ ಎರಡೂ ಹೋಯಿತು. ವಾರಿಣ ಸ್ವವಿಹಿತ ವಿಧಾನತ ಸಾರ್ವ ವಿಭಕ್ತಿಕತ್ವಾತ್ ತಸಿಲ್. ವಿಧಾನತ ಅಂದ್ರೇನು? ವಿಧಾನತ ಅಂಬತ್ತು ತಸಿಲ್ ಬಂದಾಗ ಯಾವ ವಿಭಕ್ತಿ ಅರ್ಥ ಬೇಕಾದ್ರೂ ಮಾಡ್ಬೋದು ಅಂತ ಅರ್ಥ. ವಿಧಾನತಃ ಅಂಬೋದಕ್ಕೆ ಏನೇನು ಅರ್ಥ ಹೇಳ್ತಾರೆ. ಸ್ವಸ್ವವಿಹಿತೇನ ಯಾಜನ ಸತ್ಪ್ರತಿಗ್ರಹಾದಿನ ಧರ್ಮೇಣ. ಆಚಾರ್ಯ ಹೇಳ್ತಾರೆ, ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವಾ ವಿಧಾನತಃ. ಆಚಾರ್ಯರ ಮಾತದು. ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವಾ ವಿಧಾನತಃ. ಅದು ಏನಾಗಿದೆ ಇದರಲ್ಲಿ, ಮುಂದೆಲ್ಲ ಬಿಟ್ಟು ಜಿರಾಕ್ಸ್ ಮಾಡಿಸ್ಬೇಕಾದ್ರೆ ಹಿಂದೆ ಉಳ್ಕೊಂಡ್ಬಿಟ್ಟಿದೆ. ಇಲ್ಲಿದೆ ನೋಡಿ, 115ರಲ್ಲಿದೆ. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ ಮಾಡಿ ಇಷ್ಟೆಲ್ಲ ಪ್ರಿಂಟ್ ಮಾಡಿಸಿ ಅದು ಇಲ್ಲಿ ಪ್ರಿಂಟ್ ಮಾಡಿಸ್ಬೇಕಾಗಿತ್ತು. ಅವಾಗ ಕರೆಕ್ಟಾಗಿ ಸೂಟ್ ಆಗ್ತಿತ್ತು. ಇಲ್ಲಿ ಪ್ರಿಂಟ್ ಆಗಬೇಕಾದ್ರೆ ಪೂಜೆ ಮಾಡಿ ಅಂತ ಹೇಳಿದರು. ಪೂಜೆ ಮಾಡಬೇಕಾದ್ರೆ ಇಜ್ಜಾ ಸಾಧನಾನಿ ಸಾಧಯಿತ್ವ, ಪೂಜಾ ಸಾಧನೆಗಳನ್ನು ದ್ರವ್ಯಗಳನ್ನು ಸಂಪಾದನೆ ಮಾಡಿ. ಉದಾಹರಣೆಗೆ ತುಳಸಿ ತಂದಿಟ್ಕೊಳ್ಳಿ, ಹೂ ತಂದಿಟ್ಕೊಳ್ಳಿ, ಪಾತ್ರೆ ರೆಡಿ ಮಾಡಿಕೊಳ್ಳಿ, ಎಲ್ಲ ಅಂಡರ್ಸ್ಟುಡ್. ಅಲ್ಲಿಗೆ ಮುಖ್ಯವಾಗಿ ಅಡುಗೆ ತಯಾರಾಗಲಿ, ಅದಕ್ಕೆ ಅಡುಗೆ ಏನು ಬೇಕು, ಪದಾರ್ಥ ಬೇಕು. ಪದಾರ್ಥ ಹೇಗೆ ತರಬೇಕು ಅಂದರೆ ಧರ್ಮೇಣ. ಯಾವುದನ್ನು ಕೂಡ ಧರ್ಮವನ್ನು ಮೀರಿ ತರಬಾರ್ದು. ಆಧಾರ್ಮಿಕವಾಗಿ ಏನು ತಂದರೂ ದೇವರು ಸ್ವೀಕಾರ ಮಾಡೋದಿಲ್ಲ. ಧರ್ಮದ ರೀತಿಯಲ್ಲೇ ತರಬೇಕು. ಧರ್ಮದ ರೀತಿ ಎಂದರೇನು ಹೇಳಿ, ಸ್ವಸ್ವವಿಹಿತೇನ. ಯಾವ ಧರ್ಮ ಅವನಿಗೆ ಏನೇನು ಕೆಲಸ ಮಾಡ್ತಾನೋ ಆ ಕೆಲಸದಿಂದೇ ಬರಬೇಕು, ಬೇರೆ ಕಡೆ ತರ ಹಾಗಿಲ್ಲ. ಸೋರ್ಸ್ ಆಫ್ ಇನ್ಕಮ್ ಬಿಸ್ನೆಸ್, ಆ ಬಿಸ್ನೆಸ್ಸಿಂದ ಬಂದಿರಬೇಕು. ಸೋರ್ಸ್ ಆಫ್ ಇನ್ಕಮ್ ಆಡಿಟರ್, ಅಲ್ಲಿಂದ ಬಂದಿರಬೇಕು. ಆ ಸೋರ್ಸಿಂದ ಬೇರೆ ಸೋರ್ಸಿಂದ ತೋರಿಸಾಗಿಲ್ಲ. ಅವನು ತೋರಿಸಿದ್ರೆ ಏನಾಗುತ್ತದ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಸೋರ್ಸ್ ಆಗ್ಬೋದು. ಎಕ್ಸ್ಟ್ರಾ ರೆಮ್ಯುನೇಷನ್ ಅದು ಓಕೆ. ಅದು ಬಟ್ ಇನ್ನೊಂದು ಪದ ಸೇರಿ ತಪ್ಪು, ಅದ್ಯಾಗ ಮಾಡಿದೆ ಅಂತ ಕೇಳ್ತಾರೆ. ಸ್ವಸ್ವವಿಹಿತ ವೃತ್ತಿಯಿಂದ ಬ್ರಾಹ್ಮಣನಿಗೆ ಯಾವುದು ಅಂದರೆ ಯಾಜನ, ಯಜ್ಞ ಮಾಡಿಸ್ಬರೋದು. ಪುರೋಹಿತನಾಗಿ ಯಜ್ಞ ಮಾಡಿಸೋ ಅದು ದುಡ್ಡು ಬರುತ್ತೆ, ಅದು ಉಪಯೋಗಿಸ್ತೀನಿ, ಧರ್ಮದಿಂದ ಬಂದಿತ್ತು ಅದು. ಎರಡನೇದು ಸತ್ಪ್ರತಿಗ್ರಹ. ಇವರು ಒಳ್ಳೆ ಇವರೊಂದು ಯೋಗ್ಯ ಅಂತ ಇದ್ದಲ್ಲೇ ದಾನ ಕೊಡ್ತಾರೆ. ಸತ್ಪ್ರತಿಗ್ರಹ, ಸತ್ಪ್ರತಿಗ್ರಹ ಎರಡರ್ಥ. ತಾನು ಯೋಗ್ಯತೆ ಇದ್ದು ಸ್ವೀಕಾರ ಮಾಡೋದು ಒಂದು, ಮತ್ತು ಯೋಗ್ಯರಿಂದ ಸ್ವೀಕಾರ ಮಾಡೋದು ಒಂದು. ಸ್ಮಗುಲ್ಡ್ ಗುಡ್ಸ್ ತೊಗೊಳ್ಳಿ ಅಂತ ಕೊಟ್ಟರೆ ಸ್ಮಗುಲ್ಡ್ ಗುಡ್ಸ್ ಗೊತ್ತಾದ ತಕ್ಷಣ ಏನು ಮಾಡಿಕೊಡೋದು, ಅಕ್ಸೆಪ್ಟ್ ಮಾಡಬಾರ್ದು. ಅದಕ್ಕೆ ಇವರಿಗೂ ಅದರಲ್ಲಿ ಏನು ಬರುತ್ತೆ, ಪಾಪ ಬರುತ್ತೆ. ಪಾಪ ಬರುತ್ತೆ ಅಂದರೆ ಎಫೆಕ್ಟ್ ಆಗುತ್ತೆ. ಬರೀ ಅಕೌಂಟ್ಗೆ ಹೋಗೋದಲ್ಲ, ಅದಕ್ಕೆ ತಕ್ಕಂತೆ ಏನಾಗುತ್ತೆ ಇವನಿಗೆ ಮತ್ತು ಬುದ್ಧಿಯಲ್ಲೂ ಕೂಡ ಬದಲಾವಣೆ ಆಗಿಬಿಡುತ್ತೆ. ಆದ್ದರಿಂದ ಸತ್ಪ್ರತಿಗ್ರಹ ಶಬ್ದಕ್ಕೆ ತನ್ನ ಯೋಗ್ಯತೆ ಇದ್ದು ಕೆಲವು ಹೇಳ್ತಾರೆ ಇಂಥ ಯೋಗ್ಯತೆ ಇಂಥ ದಾನ ತೊಗೊಳೋದಿಲ್ಲ ಅಂದ್ಬಿಡ್ತಾರೆ. ಇದು ಕಬ್ಬಿಣ ದಾನ ಇದೆ ಉದಾಹರಣೆಗೆ.
16 ಕಬ್ಬಿಣ ದಾನವು ಸೇರಿಕೊಂಡಿದೆ. ಅದು ತೊಗೊಳ್ಳೋದು ಭಾರಿ ಕಷ್ಟ. ಯಾರು ಅದಕ್ಕೆ ಶನಿ ಅದು ತೊಗೊಂಡ್ರೆ ಏನು ಕಾಟ ಬಂತು, ತೆನಿ ಕಾಟದ ಆಕ್ಸೆಪ್ಟ್ ಮಾಡಿದ ಲೆಕ್ಕ. ಏನು ಮಾಡ್ತಾರೆ ಅದಕ್ಕೆ, ನಾವು ತೊಗೊಳ್ಳೋದಿಲ್ಲ ಅಂದ್ಬಿಡ್ತಾರೆ. ಕೆಲವರು ಏನು ಆಧಾರಲ್ಲಿ ಕೊನೆ ಪಕ್ಷ ತೊಗೊಳ್ಳೋರು ಇರ್ತಾರೆ ಪಾಪ. ಅದು ತಕ್ಕಂತೆ ಹೋಮ ಗೀಮ ಜಪ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಅದು ತೊಗೊಳ್ಳೋದು ಬೇಡ, ಕೈ ಕೆಸರು ಕೈ ತೊಳ್ಕೊಳ್ಳೋದಕ್ಕಿಂತ ಬಿಟ್ಬಿಡೋದು ಆಸೆ ಅಂತ ಕೆಲವರು. ಮತ್ತು ಬೆಟ್ರ್ ಸಿಗಬೇಕು ಅದೇ ಕೈ ಹಾಕೋದು ಇನ್ನೂ ಕೆಲವರು ಬಿಟ್ಟಿರ್ತಾರೆ. ಅದು ದೋಷ ಅಲ್ಲ. ಅದರ ಸತ್ಪ್ರತಿಗ್ರಹ ಮಾಡಬೇಕು, ಅದು ಧರ್ಮ, ಅದು ಧರ್ಮನೇ ಹೊರತು. ಅದೇ ರೀತಿ ಇನ್ನು ತುಳಸಿ ಹೂ ತರಬೇಕು. ಪುಷ್ಪಾದೀನಿ ಸ್ವೇನೈವ ಆಹಾರ್ಯಾಣಿ ನ ಪರತಃ ಇತ್ಯಾದಿ ವಿಧಾನತಶ್ಚ. ಇನ್ನು ಹೂ ಇತ್ಯಾದಿ ತರಬೇಕಾದ್ರೆ ಪೂಜೆ ನಂಬರ್ 1 ಆಗಬೇಕಾದ್ರೆ ತಾನೇ ಬೆಳೆಸ್ಬೇಕು, ತಾನೇ ಹೂ ತರಬೇಕು. ತಾನೇ ಅಂದರೂ ತನ್ನ ಮನೆಯಲ್ಲೇ ತರಬೇಕು, ತಾನು ತರಬೇಕು, ತನ್ನ ಮನೆಯವ್ರು ತರಬೇಕು. ಅವಾಗೇನಾಗುತ್ತೆ, ಇನ್ನೊಬ್ರು ತಂದರೆ ಆ ಶೇರ್ ಹೋಗುತ್ತೆ ಅವ್ರಿಗೆ ಆಗಲೇ. ಅಷ್ಟು ಪುಣ್ಯ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಆಯ್ತು ಆಗಲೇ. ಅದಕ್ಕೇನು ಮಾಡಬೇಕಾಗ, ನಾವು ಪುಣ್ಯದ ಕಾನ್ಸೆಪ್ಟ್ ಇಲ್ಲ. ಆದ್ದರಿಂದ ಎಲ್ಲರೂ ಏನೇ ಮಾಡಲಿ ಊಟದೊತ್ತಿಗೆ ಸಾಕು ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು. ಆ್ಯಕ್ಚುಲಿ ಪುಣ್ಯ ಇಲ್ಲದರಲ್ಲಿ. ಪುಣ್ಯ ಬರೋದು ಯಾವಾಗ ಏನಾದ್ರು ಸ್ವಲ್ಪ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೆ, ಯಾವುದೋ ಒಂದು ರೀತಿ ಇನ್ವಾಲ್ವ್ಮೆಂಟ್ ಇರಬೇಕು. ಅದನ್ನ ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪುಣ್ಯ ನಾವು ಊಟ ಮಾಡಿ ಬಂದು ಪುಣ್ಯ ಇಲ್ಲ ಬಂತು ನಿಮಗೀಗ, ಪುಣ್ಯ ಬರಲೇ ಇಲ್ವಲ್ಲ. ಪುಣ್ಯ ಬರೋದು ನಿಮ್ಗೆ ಏನಾದ್ರು ರೋಲ್ ಇದ್ದರೆ ಅದಕ್ಕೆ ನೀವೇ ಬಿಡಿಸಿ ಇಲ್ಲ ಕಾಡಿಗೆ ಹೋಗಿ ತನ್ನಿ. ಟೀಕಾರ ಪದ್ಯಮಾನದಲ್ಲಿ ಬರೀತಾರೆ. ನೀವಿಲ್ಲ ಮನೆಯಲ್ಲಿ ಬೆಳೆಸಿ, ಇಲ್ಲ ಕಾಡಿಗೆ ಹೋಗಿ ತನ್ನಿ, ಪಕ್ಕದ ಮನೆಯಿಂದ ಹಾರಿಸ್ಬೇಡಿ. ಗೊತ್ತಾಯ್ತಾ? ತುಂಬ ಜನ ಮಾಡೋ ಅದೇ ಕೆಲಸ. ಬೆಳಿಗ್ಗೆ ನೋಡಿ ನಿಂತ್ಕೊಂಡಿರಿ, ಉದ್ದಕ್ಕೆ ತೊಯ್ತಾ ಇರ್ತಾರೆ. ನಮ್ಮ ಬೆಳೆಯೋದಿಲ್ಲಿ ಒಯ್ಯೋದು ಯಾರೋ ಅದನ್ನು, ನಮಗೆ ಸಾಮಾನ್ಯ ಸಿಗೋದೇ ಇಲ್ಲ. ಅದು ಭಾರಿ ಪೂಜೆ ಹೇಳ್ಕೊಂಡಿದ್ದೆ ಭಾರಿ ಪೂಜೆ ಮಾಡಿದ್ವಿ. ಎಷ್ಟು ರೋಗ, ಮಾನಸಿಕ ರೋಗ ಮತ್ತು ಅದು ಭಾರಿ ಪಾಪ ಸಾಧನೆ. ಅನ್ನೋಯಿಂಗ್ಲಿ ಮಾಡೋ ದೊಡ್ಡ ಪಾಪಗಳು ಅವೆಷ್ಟು ಕೂಡ ಆ್ಯಕ್ಚುಲಿ ನೋಯಿಂಗ್ಲಿನೇ. ಅದು ಬೇರೆ. ಆಪತ್ಕಾಲದ ಪ್ರಶ್ನೆ ಬಂದಿಲ್ಲ, ಜನರೆಲ್ಲ ಹೇಳ್ತಿರೋದು. ಈಗ ಇವತ್ತು ಕೆಲಸದ ಕಳ್ತನ ಮಾಡಬೇಕಾಗತ್ತಂದ್ರೆ ಹಾಗೆ ಪ್ರಶ್ನೆ ಇಲ್ಲ. ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಅದೇನಂತ ಪ್ರಶ್ನೆ, ಪರಾನ್ನನೇ ಬೇಡ ಅಂದಮೇಲೆ ನೀವು ಪಾರಾಯಣ ಮಾಡ್ಕೊಂಡು ತೊಗೋತೀವಿ ಏನರ್ಥ? ನೀವು ನಾವು ಕದ್ದು ಟ್ಯಾಕ್ಸ್ ಕೊಡ್ತೀವಿ, ಅದಕ್ಕೂ ಟ್ಯಾಕ್ಸ್ ಕೊಡ್ತೀವಿ ಅಂತ ಹೇಳಿದಾಗ ಅದು ಅನಿವಾರ್ಯ ಪ್ರಸಂಗ ಬೇರೆ. ಆ ಪ್ರಶ್ನೆ ಬಂದಿಲ್ಲ ಇನ್ನೂ. ಈಗ ನಾವು ಸಾಮಾನ್ಯ ಹೇಳ್ತಿರೋದು ಬೆಳಗ್ಗೆ 10 to 5 ಆಫೀಸು ಅಂತ ಹೇಳಿಬಿಡ್ತೇವೆ ಅಷ್ಟೇ. ಸರ್ ಆಪತ್ಕಾಲ ಏನು, ಅದು ಮುಂದಿನ ಪ್ರಶ್ನೆ. ಅದು ಡೈಲಿ ಇರೋದು ಹಾಗೆ. ದಿವಸ ಆಪತ್ಕಾಲ ಇದ್ದರೆ ಬರಲೇಬೇಡ ಅಂದ್ಬಿಡ್ತಾರೆ. ದಿವಸ ಆಪತ್ತಿದ್ದರೆ ನೀವು ದೈವ ಪುಣ್ಯಾತ್ಮ ಬರಬೇಡ ಅಂದ್ಬಿಡ್ತಾರೆ. ಎಂದಾರು ಒಂದು ದಿವಸ ಆಪತ್ತಿದ್ದರೆ ಅದಕ್ಕೆ ಕ್ಯಾಶುಯಲಿ ಇವೆಲ್ಲ ಮಾಡಿದ್ದಾರೆ. ಗೀಲೆಲ್ಲ ಮಾಡಿರೋದು ಯಾತಕ್ಕೋಸ್ಕರ? ಅದಕ್ಕೋಸ್ಕರ. ನಮ್ಮಲ್ಲಿ ವ್ಯವಸ್ಥೆಯಲ್ಲಿ ಆಗಿದೆ. ಸೇಲ್ ಹಾಕಿದಾಗ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಬರ್ಲಕ್ಕೆ ನಿಮ್ಮನ್ನು, ಉಳಿದಂತಿದ್ದೆ ಬರಲೇಬೇಕು. ನೀವು ನೋಡೇ ಕಾಪಿ ಮಾಡಿರೋದು ಪ್ರತಿಯೊಂದು ಕೂಡ. ದೇರ್ ಫಾರ್ ಮೊದಲು ಹೋಗಬಾರ್ದು ಅಂಬೋದು ಫಸ್ಟ್ ಪ್ರಿನ್ಸಿಪಲ್. ಹೋಗುವಾಗ ಪ್ರಸಂಗ ಬಂದರೂ ಕೂಡ ಮನೇಲಿ ಅಡುಗೆ ಮಾಡಿ ಬ್ರಾಹ್ಮಣಿ ಭೋಜನ ಮಾಡಿಸಿ ಹೋಗಬೇಕೇ ಹೊರತು ಬೀಗ ಹಾಕ್ಕೊಂಡು ಹೋಗಾಗಿಲ್ಲ ಅಂತ ಹೇಳಿದ್ದಾರೆ ಅದನ್ನು. ನೀವಿನ ಮನೆ ಊಟಕ್ಕೆ ಹೋಗ್ತೀರಿ ಅಂದರೆ ಮನೇಲಿ ದೇವ್ರ ಪೂಜೆ ಇಲ್ಲ ಅಂತ ಅರ್ಥ ಅಲ್ಲ, ಮನೇಲಿ ದೇವ್ರ ನೈವೇದ್ಯ ಇಲ್ಲ ಅಂತ ಅರ್ಥ ಅಲ್ಲ. ಮನೇಲಿ ಅತಿಥಿ ಪೂಜೆ ಅದೊಂದು ಪಂಚಮಾಗಿ ನಾವು ಸೇರಿರೋದ್ರಿಂದ ವ್ಯವಸ್ಥೆ ಮಾಡೇ ಹೋಗಬೇಕು. ಅವ ಏನು ಮಾಡೋಂಗಿಲ್ವಲ್ಲ ಆಗ. ಪರತಃ ಅಂತ ಅದಕ್ಕೆ ಅದನ್ನು ತಪ್ಪಿಸಬಾರ್ದೇ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಇತ್ಯಾದಿ ವಿಧಾನತಶ್ಚ ಪರತಃ ಇತ್ಯಾದಿ ವಿಧಾನತಶ್ಚ. ತಂದು ತಾನೇ ಬೆಳೆಸಿ ತಾನೇ ತಂದು ಹಾಕಿದರೆ ತಾನೇ ಪೂಜೆ ಮಾಡೋದು. 3 ತಾನೇ. ಈಗ ಅವ ನಂಬರ್ 1 ಅತಿ ಶ್ರೇಷ್ಠವಾದ ಪೂಜೆ. ತುಳಸಿನೂ ಹಾಗೆ, ಇದು ಹಾಗೇನೆ. ಮತ್ತು ತರಬೇಕಾದ ದಿವಸ ತರಬೇಕಾದ ಅದು ಯಾತಕ್ಕೆ ಹೇಳ್ತಾರೆ ಗೊತ್ತಾ? ನಮಗೆ ಪೂರ್ತಿ ತೃಪ್ತಿ ಇರುತ್ತೆ. ಯಾವ ಥರ ಮಳೀಲಿ ತಂದೋ ಇಲ್ವೋ ಡೌಟ್ ಪ್ರಶ್ನೆ ಇಲ್ಲ. ಹೇಗೆ ಹಾಕ್ಕೊಂಬಂದ್ರೋ ಏನೋ, ಎಡಗೈಲಿ ತಂದ್ರೋ ಏನೋ, ಅಥವಾ ವಾಸ್ತಿ ನೋಡಿ ತಂದ್ರೋ ಏನೋ, ಕೈ ಬೆವರು ತಾಕ್ತೋ ಏನೋ, ಯಾವ ಪ್ರಶ್ನೆ ನಾವೇ ಮಾಡಿದಾಗ ಏನಿರೋದಿಲ್ಲ. ಅವೆಲ್ಲ ಡೌಟ್ ಕ್ಲಿಯರ್. ನಾವೇ ಮಾಡಿ ಮತ್ತೆ ಅದು ಗೊತ್ತಿರುತ್ತೆ, ಅದು ಕರೆಕ್ಟ್ ಮಾಡ್ಕೊಂಬಿಡ್ಬೋದು. ಇನ್ನೊಬ್ಬರು ಮಾಡಿದಾಗ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಆ ತಪ್ಪು ನಮಗೂ ಬರುತ್ತೆ. ಅದು ಜ್ಞಾತ ಪಾಪ ಬೇರೆ, ಅಜ್ಞಾತ ಪಾಪ ಬೇರೆ. ಆದಷ್ಟು ನಮ್ಮ ಕೈಯಿಂದ ಮಾಡ್ಕೊಳ್ಳೋದು ಯಾವಾಗಲೂ ಕ್ಷೇಮ. ಸ್ವಯಂ ಪಾಕ ಮಾಡ್ಕೊಳ್ಳೋ ಅಭ್ಯಾಸ ಯಾತಕ್ಕೆ ಬಂತು ಅಂದರೆ ಯಾವ ಡೌಟು ಇರಬಾರ್ದು. ಅದು ಬಂದು ಕೊನೆಗೆ ಅದು ಬೇರೆ ಪ್ರತಿಷ್ಠೆಗೆ ಕಾರಣ ಮಾಡಿಕೊಂಡ್ರೆ ತಪ್ಪು. ತಾನು ಸೇಫ್ಟಿ ಮಾಡ್ಕೊಳ್ಳೋದು ಅಷ್ಟೇ. ಒಟ್ಟಿಗೆ ಹಾಕಬಾರ್ದು. ಹೂ ಭಾರಿ ಯಾವಾಗಲೂ ಕೂಡ ಒಂದೇ ವೆಹಿಕಲ್ನಲ್ಲಿ ದೊಡ್ಡವ್ರನ್ನ ಚಿಕ್ಕವ್ರನ್ನ ಜೊತೆ ಕೂಡಿಸಿದ್ರೆ ಹಾಗೆ. ತುಳಸಿ ಭಾರಿ ಶ್ರೇಷ್ಠ. ಯಾವ ಹೂವು ಅಷ್ಟು ಶ್ರೇಷ್ಠ ಅಲ್ಲ. ಅದಕ್ಕೇನು ಮಾಡಬೇಕು, ಒಂದಕ್ಕೊಂದು ಸೇರಿಸ್ಬಾರ್ದು. 2 ಹೂವುಗಳನ್ನು ಕೂಡ ಆದಷ್ಟು ಸಪ್ರೇಟ್ ಥರದ ಅಭಿಮಾನಿ ದೇವತೆಗಳು ಬೇರೆ ಇರ್ತಾರೆ. ಆದ್ದರಿಂದ ಬೇರೆ ಥರದೇ ಒಳ್ಳೆಯದು. ಆದರೆ ಹೂವಿನ ಅಕಸ್ಮಾತ್ ಸೇರಿಸಿದ್ರೆ ತಪ್ಪಲ್ಲ. ತುಳಸಿನ ಸೇರಿಸಾಗಿಲ್ಲ, ಪ್ರತ್ಯೇಕನೇ ತರಬೇಕು. ಅದನ್ನ ಸೇರಿಸಿ ಮಾಡಬೇಕು. ಯಾವುದು ಯಾತಕ್ಕೆ ಅಂದರೆ ತುಳಸಿಯಿಂದಾಗಿ ಹೂವಿನಿಂದ ನಾರು ಸ್ವರ್ಗಕ್ಕೆ ಹೇಗೋ, ತುಳಸಿಯಿಂದ ಹೂವಿನ ವ್ಯಾಲ್ಯೂ ಜಾಸ್ತಿ ಆಯಿತು. ಇಲ್ಲ ಹೋದ್ರಿಲ್ಲ. ತುಳಸಿ ಇಲ್ಲದೆ ದೇವರು ತೊಗೊಳ್ಳೋದಿಲ್ಲ. ಅದು ಪ್ಯೂರಿಫೈ ಮಾಡೋದಕ್ಕೆ ಅದು ವ್ಯವಸ್ಥೆ ಬೇಕು. ಪಂಚಮಹಾಯಜ್ಞ ಸಾಧನಾನಿ. ಪೂಜಾ ಸಾಧನ ಅಂದರೆ ಏನಪ್ಪ ಅಂದರೆ ಪೂಜೆಗೆ ಬೇಕಾದ್ದೆಲ್ಲ. ಪೂಜೆ ಬೇಕಾದ್ದು ಅಂದರೆ ಎಲ್ಲಿಂದ ಶುರುವಾಗುತ್ತೆ? ದೇವ್ರ ಪೂಜೆ ಹಿಡಿದು ವೈಷ್ಣುದೇವಾದಿಗಳಿಂದ ಹಿಡಿದು ಅತಿಥಿ ಪೂಜೆವರೆಗೂ
ಪಂಚಮಹಾಯಜ್ಞ ಸಾಧನಾನಿ ಅಂತ ಅರ್ಥ ಬರುತ್ತೆ. ಅವತ್ತಿನ ದಿವಸ ಏನು ಯಜ್ಞ ಎದಿಷ್ಟನ್ನು ತಯಾರು ಮಾಡ್ಕೊಂಡು ಪೂಜೆ ಕೊಡಬೇಕೆ ಹೊರತು ಬೇರೆ ಅಲ್ಲ. ಅರ್ಧ ಪೂಜೆ ಮಾಡೋದು ಜ್ಞಾಪಕ ಮಾಡಿ ಎದ್ದು ಹೋಗೋದು, ಮತ್ತೆ ಇನ್ನೊಂದು ಮಾಡಿದ್ರೆ ಮತ್ತೆ ಎದ್ದು ಹೋಗೋದು. ಏನಾಯ್ತು ಅಲ್ಲಿಗೆ? ಇಲ್ಲ ಮಡಿ ಹೋಗುತ್ತೆ, ಇಲ್ಲ ಸ್ನಾನ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ಮಧ್ಯೆ ಹೇಳ್ಬಾರ್ದು ಕೂಡ, ಹಾಗೆಲ್ಲ ಸಿಕ್ಕಾಬಟ್ಟೆ ಆಸನ ಹಾಕ್ಕೊಂಡು ಕೂತ್ಮೇಲೆ ಹೇಳಾಗಿಲ್ಲ. ಅದು ಪೂಜೆ ಮುಗಿಯೋವರೆಗೆ ಹೇಳ್ಕೊಡು. ಆಸನ ಹಾಕ್ಕೊಂಡು ಕೂತ್ಮೇಲೆ ಮಧ್ಯೆ ಮಧ್ಯೆ ಎದ್ದೋಗೋದು ನಾಟ್ ಅಲೋಡ್. ಪರೀಕ್ಷೆ ಅಲ್ಲಿ ಹೊರಗೆ ಬಿಡೋದಿಲ್ವಲ್ಲ, ಹಾಗೆ 5 ನಿಮಿಷಕ್ಕೆ ಹೋಗಿ ಹೋಗ್ಬರ್ತಿದ್ರೆ ಗತಿ ಏನೇ ಉಂಟು, ಕುಳ್ಳಕ್ಕೆ ಬರಲಿಕ್ಕಾಗಲ್ಲ ಯಾರಿಗೂ. ಏನ ಅದು ಬೇರೆ, ಅದು ಪೂಜೆ ಮುಗೀತು ಅಷ್ಟೊತ್ತು. ಪೂಜೆ ಮುಗಿದ್ಮೇಲೆ ವೈಷ್ಣವಕ್ಕೂ ಮಧ್ಯೆ ಮಾಡೋಂಗಿಲ್ವಲ್ಲ. ಸೊ ಪೂಜೆ ಮುಗಿಯೋರಿಗೆ ಹೇಳಾಗಿಲ್ಲ ಅಂದರೆ ವೈಷ್ಣವನ್ನ ಬೇರೆ. ಅದು ನೈವೇದ್ಯ ಆಗೋರಿಗೆಲ್ಲ ಮಂಗಳಾರತಿ ಹಾಕಿ ನಮಸ್ಕಾರಕ್ಕೆ ಕೇಳೋದು, ಅಲ್ಲಿವರೆಗೆ ಹೇಳಾಗಿಲ್ಲ. ಅಲ್ಲಿವರೆಗೆ ಕೂಡ ಕೂತೇ ಇರಬೇಕು, ಹಾಗೆ ಕೂತ. ವಾರಿಣ ಸ್ನಾನಂ ಕೃತ್ವ ಮಧ್ಯಾಹ್ನ ಕಾಲೇ ವಿಧಾನತಃ ಶೌಚ. ಅದಕ್ಕೆ ಇನ್ನೊಂದು ಕಾರಣ ಇದೆ, ಅಡುಗೆ ಎಲ್ಲ ದೊಡ್ಡದಾಗಬೇಕಾದ್ರೆ ಅಷ್ಟು ಟೈಮ್ ಬೇಕು ಅವರಿಗೆ. ಅಡುಗೆ ಎಲ್ಲ ಆಗಬೇಕಾದ್ರೆ ಅಷ್ಟು ಟೈಮ್ ಬೇಕಾಗದೆ, ಅಷ್ಟು ಟೈಮ್ ಕೊಟ್ಟಂತೂ ಆಯಿತು. ಅಡುಗೆ ತಯಾರಾಕೋ ಟೈಮ್ ಸಿಕ್ತು, ಇವರಿಗೂ ಟೈಮ್ ಸಿಕ್ತು, ಮತ್ತು ಪಾಠ ಪ್ರವಚನ ಆಯಿತು. ಇಷ್ಟೆಲ್ಲ ಆಗೋದ್ರಿಂದ ಅದು ವ್ಯವಸ್ಥೆ ಆಗಲೇ ಮಾಡಬೇಕು. ಸ್ನಾನಂ ಕೃತ್ವ ಶೌಚಾಚಮನ ಸಂಕಲ್ಪಾದಿಪೂರ್ವಕಂ ಸ್ನಾತ್ವ. ಮಧ್ಯಾಹ್ನ ಇನ್ನೊಂದು ಸಲ ಶೌಚ ಆಚಮನ ಸಂಕಲ್ಪ ಮಾಡಿ ಸ್ನಾನ ಮಾಡಬೇಕು. ಮತ್ತು ಶೀತಲೇನ ಉಷ್ಣೇನ ವಾರಿಣ. ಬಿಸಿನೀರು ಸ್ನಾನ ತಣ್ಣೀರು ಸ್ನಾನ ಕೇಳಿಬಿಡ್ತಾರೆ ಅಂತೇಳಿ ಎರಡೂ ಸೇರಿಸ್ಬಾರ್ದು. ತಣ್ಣೀರೋ ಬಿಸಿನೀರೋ ಅದು ಸ್ನಾನ ಅಂತೂ ಮಾಡಿ ಅಂತೆ, ಮಡಿ ಸ್ನಾನ ಅಂತ ಆಗಬೇಕು. ನಿಮಗೆ ಆರೋಗ್ಯ ಮೇಲೆ ಡಿಪೆಂಡ್ ಆಗುತ್ತೆ. ಸರಿಯಾಗಿತ್ತೋ ತಣ್ಣೀರೇ ಮಾಡಿ, ಇಲ್ಲದೆ ಹೋದರೆ ಬಿಸಿನೀರು ಮಾಡಿ. ಮತ್ತು ಯಾವುದೇ ಕಾರಣಕ್ಕೆ ಸ್ನಾನ ಬಿಡಬೇಡಿ. ವಾರಿಣ ಸ್ನಾನಂ ಕೃತ್ವ ವೇದ ಪಂಚರಾತ್ರಾದಿ ತಂತ್ರೋಕ್ತ ಮಾರ್ಗೇಣ. ಅಲ್ಲೇನಿದೆ? ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವಾ ವಿಧಾನತಃ ಸ್ನಾತ್ವಾ ಸಂಪೂಜೆಯೇದ್ ವಿಷ್ಣು ವೇದ ತಂತ್ರೋಕ್ತ ಮಾರ್ಗತಃ ಇದೆ. ಅದಕ್ಕೆ ಅರ್ಥ ಬರೀತಾರೆ. ಏನು ವೇದ ತಂತ್ರೋಕ್ತ ಮಾರ್ಗತ ಅಂದ್ರೇನು? ವೇದ ಪಂಚರಾತ್ರಾದಿ ತಂತ್ರೋಕ್ತ ಮಾರ್ಗೇಣ. ವೈದಿಕ ತಂತ್ರಗಳು, ವೇದ ಮಂತ್ರಗಳು, ಪಂಚರಾತ್ರ ಹೇಳಿದ ರೀತಿ, ಅದಕ್ಕೆ ಆಚಾರ್ಯರೆಲ್ಲ ಸೇರಿಸೇ ತಂತ್ರಸಾರ ಸಂಗ್ರಹ ಬರೆದಿರೋದು. ಅಲ್ಲಿ ಹೇಳಿದ ರೀತಿ ಅಂತ ತಿಳ್ಕೊಂಡ್ರೆ ಸಾಕು. ಅದನ್ನು ಇಟ್ಕೊಂಡೆ ಪದ್ಯಮಾಲ ಬರೆದಿರೋದ್ರಿಂದ ಪದ್ಯಮಾಲ ಪ್ರಕಾರ ಪೂಜೆ ಅಂತ ಫೈನಲ್. ಮಾರ್ಗೇಣ ಯಾರಿಗೆ ಇಷ್ಟೊತ್ತು ಹೇಳಿದ್ದೆ ಯಾರು? ಸನ್ಯಾಸಿಗಳಿಗೆ ಅಲ್ಲ. ಈ ಸನ್ಯಾಸಿಗಳ ವಿಷಯ ಬಂದೇ ಇಲ್ಲ ಈಗ. ಎಲ್ಲ ನಮ್ಮ ವಿಷಯನೇ ಹೇಳ್ತಿರೋದು. ಉಕ್ತ ಮಾರ್ಗೇಣ ಸಮ್ಯಕ್. ಆದಷ್ಟು ಕೂಡ ಇದು ನಮಗಲ್ಲ ಅಂತ ರೋಡ್ ಬರ್ಕೊಡೋಕ್ಕಾಗ. ಸಮ್ಯಕ್ ಭಕ್ತಿಯ ಸತ್ಯ ಹೇಳಬೇಕು ನಮಗಲ್ಲ, ಧರ್ಮ ಹೇಳಬೇಕು ನಮಗಲ್ಲ ಅಂತ ತಿಳ್ಕೊಂಡ್ರಾಗ ಭಕ್ತ್ಯಾದಿ ಪೂರ್ವಕಂ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಮ್ಯಕ್ ಅಂತ. ಸಮ್ಯಕ್ ಅಂತ ಭಕ್ತಿ ಇಲ್ಲದೆ ಹೋದರೆ ಇಷ್ಟೇನಿದ್ರೂ ಪ್ರಯೋಜನ ಇಲ್ಲ. ಪೂಜೆಗೆ ಹೇಗೆ ತುಳಸಿ ಬೇಕೋ ಅದು ತುಳಸಿ ಹೊರಗಿಂದು, ಭಕ್ತಿ ಒಳಗಿಂದು. ತುಳಸಿ ಇಲ್ಲದೆ ಹೋದರೆ ಪೂಜೆಗೆ ಹೇಗೆ ಬರೋದಿಲ್ಲ, ಭಕ್ತಿ ಇಲ್ಲದವ್ರ ಪೂಜೆಗೆ ಅರ್ಥನೇ ಇಲ್ಲ. ಭಕ್ತ್ಯಾದಿ ಪೂರ್ವಕಂ ಅರ್ಘ್ಯ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೊತ್ತು ಬೆಳಗ್ಗಿಂದ ಪಾಠ ಕೇಳಿದ್ದ, ದೇವ್ರ ಮಹಿಮೆ ಕೇಳಿದ್ದ, ಪೂಜೆಗೆ ಒಳ್ಳೆ ಭಕ್ತಿ ಬಂದಿರುತ್ತೆ. ಹೇಗಿರುತ್ತೆ ಈಗ ಅದು? ಅವತ್ತು ಕೇಳಿದ್ದೆಲ್ಲ ಅನುಸಂಧಾನಕ್ಕೆ ಬರುತ್ತೆ, ಗೊತ್ತಾಯ್ತಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹಾಗೆ ಹೋದ್ರೆ ಬ್ಲ್ಯಾಂಕ್ ಇದ್ದಾಗಿರುತ್ತೆ. ಏನು ಪೂಜೆ ಮಾಡ್ತಾನೋ ಅವನು? ಬರೀ ಪಾತ್ರೆ ಅಲ್ಲಿಂದ ಶಬ್ದ ಮಾಡ್ಕೊತ ಕೊಡಬೇಕೆ ಹೊರತು ಬೇರೆ ಇರೋದಿಲ್ಲ. ಅವತ್ತಿಂದ ಅನುಷ್ಠಾನ ಅವತ್ತವತ್ತಿಗೆ ಬಂದುಬಿಡುತ್ತೆ. ಜ್ಞಾನವೃದ್ಧಿ ಆದಾಗ ನ್ಯಾಚುರಲಿ ಭಕ್ತಿ ವೃದ್ಧಿ ಆಗಿರುತ್ತೆ. ಜ್ಞಾನಕ್ಕೂ ಭಕ್ತಿಗೂ ಡೈರೆಕ್ಟ್ ಲಿಂಕ್ ಇದೆ. ಜ್ಞಾನವೃದ್ಧಿ ಆಗ್ತಾ ಡೈರೆಕ್ಟ್ ಸ್ವಲ್ಪಾರು ಭಕ್ತಿ ಜಾಸ್ತಿ ಆಗಲೇಬೇಕು. ಅಷ್ಟು ಭಕ್ತಿಯಿಂದ ಮಾಡಿದ್ರೆ ಪೂಜಾ ಕ್ವಾಲಿಟಿ ಏನಾಗುತ್ತೆ? ನಿನ್ನೆಗಿಂತ ಇವತ್ತಿಗೆ ಏನಾಗಿರಬೇಕದು? ಜಾಸ್ತಿ ಆಗಲೇಬೇಕು. ಆಗ ಅದು ಪೂಜೆ ಇದು ಎಫೆಕ್ಟಿವ್ ಜಾಸ್ತಿ ಎಫೆಕ್ಟ್ ಕೊಡುತ್ತೆ. ಇವತ್ತು ಫಸ್ಟ್ ಇಯರು ಅದೇ ಓದಿ, ಸೆಕೆಂಡ್ ಇಯರು ಅದೇ ಓದೋದಾದರೆ ಸೆಕೆಂಡ್ ಇಯರ್ಗೆ ಓದಂತ ಯಾಕೆ ಇರಬೇಕು? ಗೊತ್ತಾ? ಚೇಂಜಸ್ ಇರಲೇಬೇಕು. ಫಸ್ಟ್ ಇಯರ್ ನಾಲೆಜ್ ಬ್ಯಾಕ್ಗ್ರೌಂಡ್ ಮೇಲೆ ಏನು ಮಾಡ್ತಾನೆ ಅವನು? ಅದ್ರ ಬ್ಯಾಕ್ಗ್ರೌಂಡ್ ಮೇಲೆ ಥರ್ಡ್ ಇಯರ್ಗೆ ಹೋಗ್ತಾರೆ, ಅದ್ರ ಬ್ಯಾಕ್ಗ್ರೌಂಡ್ ಫೋರ್ತ್ ಇಯರ್ಗೆ ಹೋಗ್ತಾರೆ. ಆ ರೀತಿ ಅದಕ್ಕೆ ಹನುಮಂತ ದೇವ್ರು ಕೇಳಿದ್ರು, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ. ಕ್ಷಣದಲ್ಲಿ ನೀವು ಪಾಠ ಪ್ರವಚನ ಮಾಡ್ತಿದ್ರೆ ಕ್ಷಣದಲ್ಲಿ ಏನಾಗುತ್ತೆ? ಭಕ್ತಿ ಜಾಸ್ತಿ ಆಗುತ್ತೆ. ಪಂಚರಾತ್ರಾದಿ ತಂತ್ರೋಕ್ತ ಮಾರ್ಗೇಣ. ಅದನ್ನು ಹೇಳೋದಕ್ಕೆ ಆಚಾರ್ಯರು ಶ್ರವಣಾದಿವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಶ್ರವಣಾದಿಗಳನ್ನು ಬಿಟ್ಟು ಎಂದೂ ಇರಬೇಡಿ ಅಂದರೆ ಭಕ್ತಿ ವೃದ್ಧಿ ಮಾಡಿಕೊಡೋದೇ ಇರಲೇಬೇಡಿ. ದಿವಸಕ್ಕೂ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ, ಇಲ್ಲ ದೇವಸ್ಥಾನ ಇಡ್ತಾ ಹೋದಂತೆ ದುಡ್ಡಿದ ಮೇಲೆ ಏನಾಗಬೇಕದು? ಇಂಟ್ರೆಸ್ಟ್ ಜಾಸ್ತಿ ಆಗಲೇಬೇಕು. ಅದೊಂದು ವ್ಯವಸ್ಥೆ ಇದೆ. ಮುಂದೊಂದು ಕಾಲಕ್ಕೆ ಬರ್ಬೋದು. ಬೆಳಗ್ಗೆ ಸಾಯಂಕಾಲ ತೊಗೊಂಡ್ರೆ ಒಂದಿಷ್ಟು ಬಡ್ಡಿ ಕೊಡೋ ಕಾಲ ಬರ್ಬೋದು. ತೀರೆ ಮತ್ತು ಇವೆಲ್ಲ ಮೀಟ್ರ್ ಬಡ್ಡಿ ಕೊಡೋರಿಗೆ ಅವೆಲ್ಲ ಕೌಂಟ್ ಮಾಡ್ತಾರಲ್ಲ ಆ ಟೈಪ್. ಅವರ ಮೇಲೆ ಬಡ್ಡಿ ಹಾಕೋದು. ಸಮ್ಯಕ್ ಭವ ಯಾವುದು ಭಕ್ತಿ ಬರಲಿಲ್ಲ ಅಂದರೆ ಜ್ಞಾನನೇ ಸರಿ ಇಲ್ಲ. ಭಕ್ತಿ ಕಡಿಮೆ ಆದರೂ ಗೋವಿಂದ. ಮೊದಲಿಗೆ ಇವತ್ತು ನಾಳೆಯಿಂದ ಪೂಜೆ ಕ್ಯಾನ್ಸಲ್ ಅಂದರೆ ಏನಾಯ್ತು? ಪಾಠ ಕೇಳಿ ಪಾಠ ವೇಸ್ಟ್ ಆಗಿದೆ, ತಪ್ಪು ಪಾಠ ಕೇಳಿದ್ದಾನೆ ಅಂತ ಅರ್ಥ. ಎಷ್ಟೋ ಜನ ಹಾಗಾಗಿದೆ, ಹಾಗಾಗಬಾರ್ದು. ಸಮ್ಯಕ್ ಭಕ್ತ್ಯಾದಿಪೂರ್ವಕಂ ಅರ್ಘ್ಯಪಾದ್ಯಾದಿ ಷೋಡಶೋಪಚಾರೈ ಪೂಜೆ. ಅರ್ಘ್ಯಪಾದ್ಯಾದಿ ಷೋಡಶೋಪಚಾರಗಳಿಂದ ದೇವರನ್ನು ಪೂಜೆ ಮಾಡಬೇಕೇ ಹೊರತು ಯಾವ್ದು ಬಿಟ್ಟರೂ ಕೂಡ ಪೂರ್ತಿ ಪೂಜೆ ಆಗೋದಿಲ್ಲ.
ಷೋಡಶೋಪಚಾರ ಪೂಜೆ ಅಂತ ಹೇಳಿದರೆ ಅಷ್ಟು ಮಾಡಿದರೆ ಪೂಜೆ ಆಗುತ್ತೆ ಹೊರತು ಯಾವ ಒಂದು ಬಿಟ್ಟರು ಕೂಡ ಏನಲ್ಲ, ಅದು ಪೂರ್ತಿ ಪೂಜಾ ಲೋಪ. ಉಪಚಾರೈ ಪೂಜೆಯೇ ದ್ರವ್ಯ ಸಾಧನ ರೀತಿಸ್ತುಕ್ತ ಕೂರ್ಮ ಪುರಾಣೆ. ದ್ರವ್ಯ ಸಾಧನ ಹೇಗೆ ಮಾಡಬೇಕು ಅಂದರೆ ಉಪೇಯಾದೀಶ್ವರಂ ಚಾನ್ಯಂ ಯೋಗಕ್ಷೇಮ ಪ್ರಸಿದ್ಧಯೇ ಸಾಧಯೇ ದ್ವಿಧಾನರ್ಥಾನ್ ಕುಟುಂಬಾರ್ಥಂ ತಥೋ ದ್ವಿಜಃ ದ್ರಷ್ಟವ್ಯಂ ರಾಜಕುಲಂ ದ್ರಷ್ಟವ್ಯ ರಾಜಪೂಜಿತ ಲೋಕಾಃ ಯದ್ಯಪಿ ನ ಭವಂತಿ ಅರ್ಥಾಃ ತಥಾಪಿ ಅನರ್ಥಾ ನಿವರ್ತಂತೆ ಇತಿ. ಈಶ್ವರಂ ಅಭಿಷೇಕಾದಿಗುಣಯುಕ್ತಂ ಅನ್ಯಂ ವಾ ಶ್ರೀಮಂತಂ ಅಕುತ್ಸಿತಂ ಅಲಬ್ಧಪ್ರಾಪಣಂ ಯೋಗಃ ತದ್ ರಕ್ಷಣಂ ಕ್ಷೇಮಃ. ಏನು ದುಡ್ಡು ಹೇಗೆ ತರಬೇಕಪ್ಪ ಅಂತ ಕೇಳಿದರೆ ಉಪೇಯಾತ್ ಈಶ್ವರಂ ಚಾನ್ಯಂ, ಈಶ್ವರ ಸಮರ್ಥನಾದವನ ಹತ್ರ ಹೋಗಬೇಕು. ಸಮರ್ಥನಾದವನು ಯಾರು ಅಂದರೆ ಅದು ಬರೀತಾರೆ, ಈಶ್ವರಂ ಅಭಿಷೇಕಾದಿ ಗುಣಯುಕ್ತಂ, ಪಟ್ಟಾಭಿಷೇಕಾದಿಗಳು ಹೊಂದಿ ಅಧಿಕೃತ ರಾಜನ ಹತ್ರ ಹೋಗಬೇಕು. ರಾಜನ ಹತ್ರ ಕೇಳೋದು ತಪ್ಪಲ್ಲ, ಯಾಕೆ ಬ್ರಾಹ್ಮಣನಿಗೆ ಹಕ್ಕಿದೆ ರಾಜ ಕೇಳೋದಕ್ಕೋಸ್ಕರ, ಅದು ಕೇಳ್ಬೋದು. ಅಥವಾ ಸರ್ಕಾರಿ ಕೆಲಸ ರಾಜನಿಂದ ಬಂದಾಗ ಆಯ್ತಾರೆ, ಸರ್ಕಾರಿ ಕೆಲಸ ಆಯಿತು. ಅದಾಗದೆ ಹೋದರೆ ಅನ್ಯಂವಾ ಶ್ರೀಮಂತಂ, ಬೇರೆ ಒಂದು ಪ್ರೈವೇಟ್ ಜಾಬೇ ಮಾಡಿದ ಪರವಾಗಿಲ್ಲ, ಅವ್ನು ದುಡ್ಡಿದ್ದಂತಾನೆ ದುಡ್ಡು ಕೊಡಬೇಕಾದ್ರೆ ಶ್ರೀಮಂತ ಆಗಿರಬೇಕಲ್ಲ ಅವನು ಹೋಗಬೇಕು. ಆದರೆ ಕುತ್ಸಿತಂ ಸ್ಮಗ್ಲರ್ ಇತ್ಯಾದಿ ಆಗಿರಬಾರ್ದು. ಹೇಗಿರ್ಬೇಕು ಅವನು? ವ್ಯಾಲಿಡ್ ಬಿಸ್ನೆಸ್ ಮಾಡು, ಇನ್ವ್ಯಾಲಿಡ್ ಬಿಸ್ನೆಸ್ ಮಾಡಬಾರ್ದು. ವ್ಯಾಲಿಡ್ ಬಿಸ್ನೆಸ್ ಮಾಡೋನ ಹತ್ರ ಹೋಗಿ ನೀವು ಕೆಲಸ ಮಾಡಿ ದುಡ್ಡು ತರಬಹುದು. ಎರಡೂ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ರಾಜ ಅಂತ ಹೇಳ್ತಾರೋ ಅಲ್ಲಿ ಸರ್ಕಾರ ಅಂತ ಅರ್ಥ. ಇವತ್ತು ರಾಜರ ಕಾನ್ಸೆಪ್ಟ್ ಇಲ್ಲಲ್ಲ ಇವತ್ತು. ಸೊ ಸರ್ಕಾರಿ ಕೆಲಸ ಅಂಬೋದು ಏನಂತ ಆಗಲಿಲ್ಲ, ಅಲ್ಲಿಗೆ ದೋಷ ಅಂತ ಆಗಲಿಲ್ಲ. ಯಾರ್ದೋರ್ಕೆ ಗುಲಾಮಗಿರಿ ಅಲ್ಲ, ಅದು ದಾಸ್ಯ ವೃತ್ತಿ ಅಂತ ಕರೆಯೋದಿಲ್ಲ ಅದನ್ನು. ಯಾಕೆ ದಾಸ್ಯ ಅಂತ ಕರೆಯೋದು? ಯಾವಾಗ ನಿಷಿದ್ಧ ಕೆಲಸವನ್ನು ಮಾಡಿದಾಗ ದಾಸ್ಯ ವೃತ್ತಿ ಆಗುತ್ತೆ. ನಿಜವಾಗ್ಲೂ ದಾಸ ಏನು ಮಾಡೋಕ್ಕೆ ಬರೋದು, ಮಾಡಲೇಬೇಕು ನಾನೀಗ. ಅದು ಗುಲಾಮರು ಅಂತ, ಗುಲಾಮ ವೃತ್ತಿ ಅಲ್ಲ ಇವೆಲ್ಲ ಕೂಡ. ಅಯೋಗ್ಯನ ಅದಕ್ಕೆ ಹೇಳಿದ್ದೀರಿ, ಅಕುತ್ಸಿತಮ್ ಅಂತ ಹೇಳಿಬಿಟ್ರಲ್ಲ, ಅಕುತ್ಸಿತಮ್ ಅಯೋಗ್ಯನ ಹತ್ರ ಹೋಗಬಾರ್ದು. ಅಯೋಗ್ಯನ ಹತ್ರ ಕೆಲಸಕ್ಕೆ ಸೇರಬೇಡಿ ಅಂತ ಅರ್ಥ. ಯೋಗ್ಯನಾಗಿದ್ದರೆ ಸೇರಿ. ಕೆಲವರು ಲಿಕರ್ ಶಾಪ್ನಲ್ಲಿ ಕೆಲಸ ಮಾಡೋರು ಇದ್ದಾರೆ, ಶೂಸ್ ಕಂಪ್ನಿಯಲ್ಲಿ ಮಾಡ್ತಾರೆ, ಅವೆಲ್ಲ ನಿಷಿದ್ಧ ಕೆಲಸ ಮಾಡಬಾರ್ದು. ಮತ್ತು ಕೆಟ್ಟ ಇದನ್ನು ಪೌಲ್ಟ್ರಿ ಫಾರಮ್ ಕೆಲಸ ಮಾಡ್ದ, ಇಟ್ಟವನು ಬ್ರಾಹ್ಮಣ, ಕೆಲಸ ಮಾಡೋನು ಬ್ರಾಹ್ಮಣ, ಅವೆಲ್ಲ ಎಲ್ಲಿಗೆ ಹೋಗುತ್ತೆ ಪಾಪ? ಎಲ್ಲ ಕೊಂದಾಕ್ತಾರೆ. ಅಷ್ಟು ಪಾಪದಲ್ಲಿ ಶೇರ್ ತೊಗೊಂಡಾಗಲಿಲ್ಲ. ಇಲ್ಲ ಪೌಲ್ಟ್ರಿಲಿ ಬರೀ ನಾವು ಸಾಕ್ತೇವೆ ಅಷ್ಟೇ, ಕೊಲ್ಲೋದಿಲ್ಲ ಅಂದರೆ ಸಾಕೋದು ಯಾತಕ್ಕೆ ನೀವು? ಕೊಲ್ಲೋನಿ ಸಪ್ಲೈ ಮಾಡ್ಲಿಕ್ಕೆ. ಆದ್ದರಿಂದಾಗಿಯೇ ಅದು ಪಾಪ ಬಂದೇ ಬರುತ್ತೆ. ನಿಷಿದ್ಧ ಕೆಲಸ ಆಗಬಾರ್ದು. ಎಷ್ಟೋ ಜನ ಅದು ಗೊತ್ತಿರೋದ್ರಲ್ಲಿ ಮಾಡ್ತಿರ್ತಾರೆ, ಗೊತ್ತಾದ ತಕ್ಷಣ ಬಿಟ್ಬಿಡ್ತಾರೆ. ಅದು ಒಳ್ಳೆ ಥರ. ಗೊತ್ತಾದ ನಿರ್ವಾಹ ಇಲ್ಲ ಶುರು ಮಾಡಿ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಗೊತ್ತಾ ಅಂತ ಶುರು ಮಾಡಿದ್ರೆ ತಪ್ಪು. ಈ ಚಾಕು ತರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಿ, ಮರ್ಡರ್ ಮಾಡಲೇಬೇಕು ಅಂತ ಹೇಳಿದಾಗ ಹಾಗೆಲ್ಲ ಮಾಡಬಾರ್ದು. ಅದು ಬಿಸಾಕಬೇಕೇ ಹೊರತು ಅದು ಇನ್ವೆಸ್ಟ್ ಮಾಡಿ ಅರ್ಥ ಇಲ್ಲ ಅದಕ್ಕೆಲ್ಲ. ನಿಷಿದ್ಧ ಕೆಲಸಕ್ಕೆ ಇನ್ವೆಸ್ಟ್ಮೆಂಟ್ ಮೀನಿಂಗ್ ಇಲ್ಲ. ಅದು ಹೇಳಿದಲ್ಲ, ಸಾಮರ್ಥ್ಯ ಇದ್ದು ಈಶ್ವರ ಅಂತ ಹೇಳಿಬಿಟ್ಟಿದ್ದಾರೆ. ಸಾಮರ್ಥ್ಯ ಇದ್ದರೆ ಮಾಡಿ, ಅದು ಕೂಡ ಒಳ್ಳೆಯ ವೃತ್ತಿಯಾಗಿರ್ಬೇಕು. ಸ್ವಂತ ವೃತ್ತಿ ಅಂಥೇಳಿ ಜನಕ್ಕೆ ಉಪಯೋಗ ಆಗಬೇಕು, ದೇಶಕ್ಕೆ ದ್ರೋಹ ಆಗಬಾರ್ದು, ಯಾವುದಷ್ಟು ಸಮಾಜಕ್ಕೆ ಕೆಟ್ಟದಾಗಲೇಬಾರ್ದು. ಅದಕ್ಕೆ ಬಿಸ್ನೆಸ್ ಉಪಕಾರ ಮಾಡೋದು ಭಾರಿ ಒಳ್ಳೆಯದು, ಏನು ತಪ್ಪಲ್ಲ. ಇದ್ರ ಸೇರ್ಕೊಂಡ್ಬಿಟ್ಟಿದೆ ಅದೇನು ಇದು ಮಾಡೋಕ್ಕೆ ಹೋಗಲಿಲ್ಲ, ಬ್ಯಾನ್ ಮಾಡಿಲ್ಲ ಅದನ್ನು. ಅನ್ಯಮ್ಮ ಅಲ್ಲ, ವ್ಯಾಪಾರ ದ್ರೋಹ ಚಿಂತನ ಅಂದರೆ ಜನರಲ್ಲಿ ವ್ಯಾಪಾರ ಏನು ಮಾಡುತ್ತೆ ಅಂದರೆ ದೋಹದಲ್ಲಿ ಎಂಡ್ ಆಗುತ್ತೆ ಅಂತ ಅರ್ಥ. ಅದಕ್ಕೇನು ಮಾಡಬೇಕು? ಹುಷಾರಾಗಿರಬೇಕು ಅಂತ. ಇವತ್ತು ಡ್ರೈವಿಂಗ್ ಆ್ಯಕ್ಸಿಡೆಂಟ್ ಡ್ರೈವಿಂಗ್ ಬಿಟ್ಬಿಡೋಕ್ಕಾಗತ್ತಾ? ಡ್ರೈವರ್ ಆ್ಯಕ್ಸಿಡೆಂಟ್ ಮಾಡೋದು ಡ್ರೈವರ್ಸೇ, ಮತ್ತು ಡ್ರೈವಿಂಗ್ ಬಿಟ್ಬಿಟ್ರೆ ಕೇರ್ಫುಲ್ಲಾಗಿರಿ ಅಂತ ಅರ್ಥ. ವ್ಯಾಪಾರ ದ್ರೋಹ ಚಿಂತನ ಅಂಬೋದು ವ್ಯಾಪಾರ ದ್ರೋಹ ಮಾಡಿರಿ ಅಂತ ಅರ್ಥ ಅಲ್ಲ. ವ್ಯಾಪಾರದಲ್ಲಿ ದ್ರೋಹ ಮಾಡೋ ಚಾನ್ಸಸ್ ಬರುತ್ತೆ. ಸೊ ಬಿ ಕೇರ್ಫುಲ್, ಆದಷ್ಟು ಅದಕ್ಕೆ ಇನ್ವಾಲ್ವ್ ಆಗಬಾರ್ದು. ವ್ಯಾಪಾರನೇ ಬೇಡ ಅಂತ ಹೇಳಲಿಲ್ಲ, ಆದರೆ ವ್ಯಾಪಾರ ಮಾಡಿ ದ್ರೋಹ ಚಿಂತನೆ ಮಾಡಬೇಡಿ. ಅದು ಯಾವುದೋ ಕಾಲಕ್ಕೆ ಶುರು ಆಗಿಬಿಡುತ್ತೆ. ಅದಕ್ಕೆ ಹುಷಾರಾಗಿರ್ಬೇಕು. ಸ್ವಲ್ಪ ಟೆಂಪ್ಟ್ ಆಗ್ತಾನೆ ಯಾವುದೋ ಕಾಲಕ್ಕೆ. ಯಾರೋ ದುಡ್ಡು ಕೊಟ್ಟಿದ್ರು ನಾಳೆ ಕೊಡಿ ಅಂಥೇಳಿ, ಸೇಫಾಗಿ ಇಟ್ಟು ಎಲ್ಲ ಊರಿಗೆ ಹೋಗಿದ್ರು ಪಾಪ. ಯೋಚನೆ ನಾಳೆ ಬರ್ತಾರೆ, ಸಾಯಂಕಾಲ ಯಾರಿಗೋ ಕೊಡೋದಿದೆ, ನಾಳೆ ಬೆಳಿಗ್ಗೆ ಹೊತ್ತು ತಂದು ಕೊಟ್ಟರೆ ಆಯ್ತಲ್ಲ ಅಂತ ಮಾಡಿ ಕೊನೆಗೆ ಆ ರೀತಿಯ ಕೊನೆಗೆ ಇದು ಇಲ್ಲ ಅದಿಲ್ಲ ಎಲ್ಲಿಗೆ ಹೋಗಿಬಿಡ್ತಾರೆ. ಹಾಗೆ ಮಾಡಬಾರ್ದು. ನಮ್ಮದಲ್ಲೇ ಅಲ್ಲ ಅದು. ನಮ್ಗೆ ಎಷ್ಟೇನು ಕ್ಯಾಶಿಯರು ಎದುರು ದುಡ್ಡಿದ್ರೆ ಹಾಗೆ ಮುಟ್ಟಾಗಿಲ್ವೋ, ಯಾರೋ ದುಡ್ಡು ಕೊಟ್ಟು ಹೋಗಿದ್ರು ಕೂಡ, ಪದಾರ್ಥ ಕೊಟ್ಟು ಹೋಗಿದ್ರು ಕೂಡ ಇದನ್ನು ಉಪಯೋಗಿಸಾಗಿಲ್ಲ, ಇದ್ರ ಉಪಯೋಗಿಸಿದ್ರೆ ಬೆಳೆ ಕೊಟ್ಟು ಬಿಡ್ತೇವೆ ಹಾಗೆಲ್ಲ ಅನ್ಕೊಳ್ಳೋಕೆ ಹೋಗಬಾರ್ದು. ಅದು ಮುಟ್ಟ ಹಕ್ಕಿಲ್ಲ ನಮಗೆ, ಆ್ಯಸ್ ಇಟ್ ಈಸ್ ಕೊಡಬೇಕೇ ಹೊರತು ಉಪಯೋಗಿಸ್ಕೊಟ್ರು ತಪ್ಪೇ. ಅದು ಉಪಯೋಗಿಸ್ಕೊಟ್ರು ಮೋಸ ತಾನೆ ಎಂದು ಹಾಗೆ ಮಾಡಿಕೊಡು. ಉಪೇಯಾದೀಶ್ವರಂ ಚಾನ್ಯಂ ಇತಿ ಈಶ್ವರಂ ಅಭಿಷೇಕಾದಿ ಗುಣಯುಕ್ತಂ ಅನ್ಯಂ ವಾ ಶ್ರೀಮಂತಂ ವಕುತ್ಸಿತಂ ಅಲಬ್ಧ ಪ್ರಾಪಣಂ ಯೋಗ. ಮುಂದೆ ಹೇಳ್ತಾರೆ, ದ್ರಷ್ಟವ್ಯಂ ರಾಜಕುಲಂ ಯೋಗಕ್ಷೇಮ ಪ್ರಸಿದ್ಧಯೇ. ಯಾತಕ್ಕೆ ಅಂದರೆ ಯೋಗಕ್ಷೇಮಕ್ಕೆ ಬೇಕಲ್ಲ, ಅದು ಮಾಡಿಕೊಳ್ಳಿ. ಯೋಗ ಅಂದರೆ ಏನು? ಅಲಬ್ಧ ಪ್ರಾಪಣಂ ಯೋಗ. ನಮ್ಮಲ್ಲಿ ಏನಿಲ್ಲ ಅಂತ ತಗೋಬೇಕಾಗಿದೆ, ಅದು ಯೋಗ. ಇನ್ನೊಂದು ತದ್ರಕ್ಷಣಂ ಕ್ಷೇಮ.
ತಂದಿದ್ದನ್ನು ಉಳಿಸ್ಬೇಕಾಗಿದೆ, ಅದು ಕ್ಷೇಮ. ಅದಕ್ಕೆ ಯೋಗಕ್ಷೇಮಂ ಮಹಾಮ್ಯಹಂ. ಇಲ್ಲದ್ದು ನಮಗೆ ಬೇಕಾದದ್ದು ಅದು ಪಡ್ಕೊಂಡ್ರೆ ಯೋಗ, ಪಡ್ಕೊಂಡಿದ್ದನ್ನು ಸರಿಯಾಗಿ ರಕ್ಷಣೆ ಮಾಡ್ಕೊಂಡು ಉಳಿಸ್ಕೊಂಡ್ರೆ ಅದೇನದು ಅದು ಕ್ಷೇಮ. ಅದಕ್ಕೆ ಹಿಂದಿನ ಕಾಲ ಪತ್ರ ಬರೀಬೇಕಾದ್ರೆ ಹಾಗೆ ಬರೀತಿದ್ರು, ಯೋಗಕ್ಷೇಮಕ್ಕೆ ತಿಳಿಸಿ ಅಂತೇಳಿ. ಇವತ್ತು ಯೋಗಕ್ಷೇಮಕ್ಕೆ ತಿಳಿಸೋ ಕಾನ್ಸೆಪ್ಟೇ ಆ ಪದಗಳೇ ಹೋಗ್ಬಿಟ್ಟಿದೆ. ತದ್ರಕ್ಷಣಂ ಕ್ಷೇಮ ಪ್ರತಿಗ್ರಹೇ ಪ್ರತಿಷಿದ್ಧಾ. ಹುಷಾರು, ಕೆಲವೊಂದು ಮಾತ್ರ ದಾನ ಇಸ್ಕೊಳ್ಳೇಬೇಡಿ ಅಂತ ಹೇಳ್ಬಿಟ್ಟು. ಯಾವ್ಯಾವ ದಾನ? ತಿಲಧೇನು, ಗಜೋ, ವಾಜಿ, ಪ್ರೇತಾನ್ನಂ, ಅಜಿನಂ, ಮಣಿ, ಸುರಭಿ ಸೂಯಮಾನಾಚ ಘೋರಾ ಸಪ್ತ ಪರಿಗ್ರಹಾ. ತಿಲಧೇನು, ತಿಲಧೇನುವನ್ನು ತಿಲನೂ ತಗೋಬೇಡಿ, ತಿಲಧೇನುವನ್ನು ತಗೋಬೇಡಿ. ಅಂದರೆ ತಿಲದಲ್ಲಿ ಧೇನು ಮಾಡಿ ಗೋದಾನ ಮಾಡ್ತಾರೆ, ಆಪತ್ಕಾಲ ಇಲ್ಲದೇ ಇದ್ದವ್ರು, ಅದನ್ನು ಇಸ್ಕೋಬೇಡಿ. ಆಮೇಲೆ ಸಾಮಾನ್ಯ ತಿಲ ಸ್ವೀಕಾರನೇ ಶ್ರೇಷ್ಠ ಅಲ್ಲ, ತಿಲದಾನ ತೊಗೊಳ್ಳೋದಿಲ್ಲ ತುಂಬ ಜನ, ತೊಗೊಳ್ಬಾರ್ದು. ಗಜಹ, ಆನೆ ಕೊಟ್ಟರೆ ತೊಗೋಬೇಡಿ, ಯಾಕೆಂದರೆ ನಿಮಗೆ ಅಲ್ಲ ಆನೆಗೆ ಹೋಗಿಬಿಡುತ್ತೆ. ಆದರೆ ವಾಜಿ ಯಾವುದು ಇದು ಹೇಳ್ತಾರೆ, ವಾಜಿ ಕುದುರೆ ತೊಗೋಬಾರ್ದು, ಆನೆ ಇಲ್ಲ ಕುದುರೆ ಇಲ್ಲ. ಪ್ರೇತ ಅನ್ನಂ, ಹೌದು ವಾಹನ, ಇನ್ ಜನರಲ್ ವಾಹನ ತೊಗೋಬೇಡಿ ಆದಷ್ಟು ಕೂಡ. ಪ್ರೇತ ಅನ್ನಂ, ಪ್ರೇತ ಅನ್ನ ಅಂದ್ರೇನು? 10 ದಿವಸದ ಒಳಗೆ ಊಟಕ್ಕೆ ಹೋಗಬೇಡಿ ಮನೆಗಳಿಗೆ, ಗೊತ್ತಾಯ್ತಾ? ಅದು ಪ್ರೇತ ಅನ್ನ ಅಂತ ಕರೀತಾರೆ. ಅಜಿನಂ, ಅಜಿನ ಚರ್ಮ ತೊಗೋಬೇಡಿ, ಕೃಷ್ಣಾದೆಲ್ಲ ಸೇರ್ಕೊಂಡೈತೆ. ಆದಷ್ಟು ದಾನ ತೊಗೊಳ್ಳದೆ ಅದು ಕೊಂಡ್ಕೋಬೇಕೇ ಹೊರತು ತೊಗೋಬಾರ್ದು. ಈಗ ಅನ್ನೂ ಮಾಡಬಾರ್ದು, ನಿಷಿದ್ಧ. ಅಜಿನ ಅಂದರೆ ಚರ್ಮ, ಯಾವುದೋ ಚರ್ಮ ತೊಗೊಳ್ಳೋ ಅಧಿಕಾರ ಇಲ್ಲ. ಮಣಿಗಳನ್ನು ತೊಗೋಬೇಡಿ. ಅದಕ್ಕೆ ಇವತ್ತು ರತ್ನಗಳು ಎಲ್ಲರಿಗೂ ಹೊಂದಾಣಿಕೆ ಆಗೋದಿಲ್ಲ, ರತ್ನಗಳನ್ನು ಎಲ್ಲರೂ ತೊಗೊಳ್ಳೋದಕ್ಕೆ ಹೋಗೋದಿಲ್ಲ, ಕೆಲವು ಸೂಟ್ ಆಗೋದಿಲ್ಲ, ಅದರಿಂದ ತೊಗೊಳ್ಳಬೇಡಿ. ಸುರಭಿ ಸೂಯಮಾನಾಚ, ಸುರಭಿ ಗೋದಾನ ತೊಗೊಳ್ಳೋದಾಗಲಿ ಅದು ಕೂಡ ಸೂಯಮಾನ, ಇನ್ನೇನು ಫಸ್ಟಾಗಿ ಆಗುತ್ತೆ, ಅದೀಗ ಪ್ರಸವ ಆಗ್ತಾಯಿದೆ ಅಂತ ಗೋದಾನ ತೊಗೊಳಕ್ಕೆ, ಯಾಕಂದ್ರೆ ಮೇಂಟೆನೆನ್ಸ್ ಕಷ್ಟ ಆದ್ದರಿಂದ ಅದು ಪ್ರಾಬ್ಲಮ್ ಆಗುತ್ತೆ. ನೀವು ತೊಗೊಳ್ಳೋದು ದೊಡ್ಡದಲ್ಲ, ಏನು ಮಾಡ್ಬೇಕು ಅದನ್ನು ಮೇಂಟೈನ್ ಮಾಡಬೇಕು. ಆದರೆ ಯಾವುದು ಮೇಂಟೈನ್ ಮಾಡೋಕ್ಕಾದ್ರೆ ತೊಗೊಳ್ಬೇಡಿ. ಮತ್ತು ಯಾವಾಗ ಕೊಡೋರು ಉಪಯುಕ್ತವಾದ ಪದಾರ್ಥ ಕೊಡಬೇಕು, ತೊಗೊಂಡವ್ರು ಏನು ಮಾಡಬೇಕು, ಅದನ್ನು ಉಪಯೋಗಿಸ್ಬೇಕು, ಆವಾಗಲೇ ಪುಣ್ಯ ಬರೋದು. ಇಲ್ಲವ್ರು ಏನಾಗುತ್ತೆ, ಪುಣ್ಯ ಬರೋದಿಲ್ಲ. ಡೆಡ್ ಇನ್ವೆಸ್ಟ್ಮೆಂಟ್ ಅದಕ್ಕಾಗುತ್ತೆ. ಅದಕ್ಕೇನೆ ನಚಿಕೇತ ಕೇಳಿದ್ದು. ಇವೆಲ್ಲ ಕೂಡ ಗೊಡ್ಡ ಆಕಳು ಕೊಟ್ಟು ಏನು ಉಪಯೋಗ, ಗೊತ್ತಾಯ್ತು? ಗೊಡ್ಡ ಆಕಳು ನಾವು ಸಾಕು, ಗೊಡ್ಡ ಆಕಳನ್ನ ನಾಶ ಮಾಡಬಾರ್ದು. ನಮ್ಮ ಜವಾಬ್ದಾರಿ ಅದು. ನಾವು ದಾನ ಯಾತಕ್ಕೆ ಮಾಡ್ತಿದ್ದಾರೆ ಅಂದರೆ ಜವಾಬ್ದಾರಿ ಕಳ್ಕೊಳ್ಳೋಕ್ಕಷ್ಟೇ. ಅಂದರೆ ನಾವು ಸದ್ಯ ಪೀಡೆ ಇನ್ನೊಬ್ರು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ಹಾಗೆ ಅದು ತಪ್ಪದು. ಆದ್ದರಿಂದ ಹಾಗೆ ಕೊಡ್ಕೊಡೋದು ಅಂತ ಹೇಳಿದ್ನಲ್ಲ, ಆ ನಿರುಪಯುಕ್ತವಾದ ಪದಾರ್ಥ ಕೊಟ್ಟರೆ ಕೆಟ್ಟದೆಲ್ಲ ಕೊಡೋದು. ಬರೆಯದೇ ಇರೋ ಪೆನ್ ದಾನ ಮಾಡೋದು, ಬರೆಯದೇ ಇರೋ ಪೆನ್ನನ್ನು ಗ್ಯಾರಂಟಿ ಬರೆಯೋದಿಲ್ಲ, ಗೊತ್ತಾಯ್ತಾ? ಇವೆಲ್ಲ ಕೆಟ್ಟೋಗಿದ್ದೇ ಕೊಡ್ತಾ ಕೂತ್ಕೊಂಡ್ರೆ ಅದು ಯಾರಿಗೂ ಪ್ರಯೋಜನ, ಇವನಿಗೂ ಪ್ರಯೋಜನ, ಅವನಿಗೂ ಪ್ರಯೋಜನ, ಪಾಪ ಬರುತ್ತೆ. ಹಾಂ ಹೌದು, ಆ್ಯಕ್ಚುಲಿ ಅದು ಶ್ರೇಷ್ಠ ಹೇಳಿದ್ನಲ್ಲ. ಈಗ ಅದು ಆಪತ್ಕಾಲ ಅಂತ ಮಾಡೋದು ಅಷ್ಟೇ. ಅವರು ಕೂಡ ಏನು ಮಾಡಬೇಕು ಗೊತ್ತಾ, ಅದು ಕೊಟ್ಟಿರೋದ್ರಿಂದ ಗೋವುಗಳಿಗೆ ಉಪಯೋಗಿಸೋ ರೀತಿ ಮಾಡಬೇಕು. ಗೋದಾನ ಅಂತ ಅದು ಹಾಗೆ ಇಟ್ಕೋಬೇಕು. ಗೋಗ್ರಾಸ ಸ್ವಲ್ಪ ಇದ್ದರೆ ಗೋಗ್ರಾಸ ಕೊಡಿ, ಹೆಚ್ಚೇ ಇದ್ದರೆ ಗೋದಾನನೇ ಮಾಡಿ. ಅವ್ರಿಗೆ ಒಂದು ಪುಣ್ಯ ಬರಬೇಕಲ್ಲ. ಈ ಮಧ್ಯೆ ಅನಾಯಾಸ ಗೋದಾನ ಮಾಡಿದ ಪುಣ್ಯ ಬರುತ್ತೆ, ಅದನ್ನು ಉಪಯೋಗಿಸೋ ಹಕ್ಕು ಅವ್ರಿಗಿಲ್ಲ. ಯಾವ ಪರ್ಪಸ್ ಇವತ್ತು ಗ್ರಾಂಟ್ ಕೊಟ್ಟಾಗ ಗ್ರಾಂಟನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು, ಆ ಪರ್ಪಸ್ಗೂ ಯಾವುದೇ ಬೇರೆದಕ್ಕೆ ಉಪಯೋಗಿಸೋಕೆ ಬರೋಲ್ಲ. ಉಪಯೋಗಿಸಿದ್ರೆ ಅದು ಅಬ್ಜೆಕ್ಷನಬಲ್, ಅದು ಆಮೇಲೆ ಗ್ರಾಂಟೇ ಕೊಡೋದಿಲ್ಲ. ಮತ್ತೆ ಅವನ ಕೈಯಿಂದ ದುಡ್ಡು ಹಾಕಬೇಕಾಗತ್ತೆ. ಹಾಗೆಲ್ಲ ಡೈವರ್ಟ್ ಮಾಡೋಕ್ಕೆ ಬರೋದಿಲ್ಲ. ಕೆಲವು ಇರುತ್ತೆ, ಇಂಟ್ರೆಸ್ಟ್ ಚೇಂಜ್ ಮಾಡೋಕ್ಕೆ ಕೆಲವು ಬರುತ್ತೆ, ಅಂಥವು ಮಾತ್ರ ಮಾಡ್ಬೋದೇ ಹೊರತು ಯಾವ ಸಿಕ್ಕರೆ ಅದು ಮಾಡೋಕ್ಕೆ ಬರೋದಿಲ್ಲ. ಅಲ್ಲ, ಯೋಗ್ಯರಾದ್ರೆ ಏನು ಮಾಡ್ತಾರೆ, ಯೋಗ್ಯರು ಇವನು ಯೋಚನೆ ಮಾಡಿ, ಇವನು ದೊಡ್ಡ ಇತ್ತಿದ್ದಾನೆ, 100 ಆಕಳು ಸಾಕ್ತಾರೆ, ಇನ್ನೊಂದು ಕೊಟ್ಟ ತಗೋತಾನೆ, ಮತ್ತೆ ಅಂಥವನ್ನೇ ಹುಡುಕ್ಬೇಕು ಇವರು. ಎಲ್ಲೆಲ್ಲ ಅವ್ರಿಗೆಲ್ಲ ವ್ಯವಸ್ಥೆ ಇದೆ, ಅವರಲ್ಲಿ ಇವರಲ್ಲಿ ವ್ಯವಸ್ಥೆ ಇಲ್ಲ. ಅದಕ್ಕೆ ನಮ್ಮ ವ್ಯವಸ್ಥೆ ಎಲ್ಲ ತೊಗೊಳ್ಬಾರದು. ಗೋದಾನ ತೊಗೊಳ್ಳೋದು ಭಾರಿ ಒಳ್ಳೆಯದೇ, ಆದರೆ ತೊಗೊಂಡು ಮೇಂಟೈನ್ ಮಾಡೋ ಶಕ್ತಿ ನನಗಿಲ್ಲ, ಅದರಿಂದ ಬೇಡ ಅದನ್ನ ಹೇಳಬೇಕು. ಪೂಜೆ ಮಾಡದಿದ್ದು ಸಾಲಿಗ್ರಾಮ ದಾನ ತೊಗೊಂಡು ಏನು ಮಾಡ್ತಾನೆ, ಪಾಪ ಬರಲಿಲ್ಲ, ಅದರಿಂದ ಅದು ತಪ್ಪಾಗುತ್ತೆ. ಆ ದೃಷ್ಟಿಯಿಂದ ಉಪಯೋಗಿಸೋಕೆ ಬರದೇ ಹೋದರೆ ಅದು ಹೇಳಿ ಪ್ರತ್ಯಾಮ್ನಾಯ ತೊಗೊಂಡ ಮೇಲೆ ಅದು ಆ ಪರ್ಪಸ್ಗೆ ಉಪಯೋಗಿಸ್ಬೇಕು. ಅವನು ಇವನು ದುಡ್ಡು ಕೊಟ್ಟ, ಅವ್ರು ಗೋದಾನ ಅಂತ 500 ರೂಪಾಯಿ ಕೊಟ್ಟ, 500 ಗೋದಾನ ಬರೋದಿಲ್ಲ, ಇಟ್ಕೊಂಡ ಒಂದು ಕಡೆಗೆ ಕೊಟ್ಟ, ಇಸ್ಕೊಂಡ್ಬಿಟ್ಟ. ಅದನ್ನೇ ಯಾವುದಕ್ಕೆ ಉಪಯೋಗಿಸೋಗಿಲ್ಲ, ಗೋಗ್ರಾಸಕ್ಕೆ ಉಪಯೋಗಿಸಿ ಅಲ್ಲಿ ಕೊಡಿ. ನಿಮ್ಗೆ ಕೊಟ್ಟಿದ್ದು ಯಾರು ಮೀಡಿಯೇಟರ್ ಇದ್ದಾಗ ಅಷ್ಟೇ ಹೊರತು ನೀವು ಅದನ್ನು ತೊಗೊಳ್ಳೋ ಶಕ್ತಿ ಇಲ್ಲ. ಆ ಪರ್ಪಸ್ಸಿಗೆ ಕೊಟ್ಟರೆ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸಿ, ಅವಾಗ ಉಪಯೋಗಿಸ್ಬೋದು. ಬರೀ ದಾನ ಕೊಡ್ತಾರೆ, ಯಾವುದು ಬೇಕಾದ್ರೂ ಉಪಯೋಗಿಸು. ಗೋದಾನಕ್ಕೆ ಅಂತ ಪ್ರತ್ಯಾಮ್ನಾಯ ಮಾಡಿದರೆ ಆ ಪರ್ಪಸ್ಸಿಗೆ ಉಪಯೋಗಿಸ್ಬೇಕು. ಗೊತ್ತಾಯ್ತಲ್ಲ, ಅದು ತಪ್ಪಾಗುತ್ತಿಲ್ಲ. ಹೌದು, ಇಲ್ಲ ಏನು ಮಾಡಿದ, ಪುಸ್ತಕ ತೊಗೊಂಡ, ಗ್ರಂಥಗಳು ತೊಗೊಂಡ, ಅವು ಕೂಡ ಗೋ ಅಂತ ಹೆಸರಿದೆಯಲ್ಲ, ಅದಕ್ಕೆ ಯತಿಗಳಿಗೆ ಯಾವ ದಾನ ತೊಗೊಳ್ಳೋ ಹಕ್ಕೂ ಇಲ್ಲ. ಗ್ರಂಥದಾನ ಮಾತ್ರ ತೊಗೋಬೋದು ಅಂತ ಹೇಳ್ತಾರೆ.
ಗ್ರಂಥದಾನಕ್ಕೆ ಮಾತ್ರ ಎಲಿಜಿಬಲ್. ಯಾಕೆ ಓದಕ್ಕೆ ಬೇಕೇ ಬೇಕಲ್ಲ. ಅಂಥ ಗೋ ತೊಗೋಬೋದು. ಯತಿಗಳಿಗೆ ಗೋದಾನ ಕೂಡ ಈ ಗೋದಾನ ಮಾಡೋಂಗಿಲ್ಲ. ಬಟ್ ಅವ್ರು ಗೋದಾನದ ವ್ಯವಸ್ಥೆ ಇಟ್ಟಿದ್ರೆ ಮಾಡ್ಬೋದೇ ಹೊರತು ಸುಮ್ಮನೆ ತೊಗೊಂಡಿದ್ದು ಮಾಡೋಂಗಿಲ್ಲ. ಹಾಂ, ಅದಕ್ಕೆ ಏನು ಹೇಳಿದರೆ ಇದನ್ನು ಈ ರೀತಿ ಇರ್ತಾರೆ ತೊಗೊಳ್ಬೇಕಾಗಿಲ್ಲ. ಬಟ್ ಯಾರಿಗೆ ಅರ್ಹತೆ ಇದೆ ಅವರು ತೊಗೊಳ್ಳಿ. ಸಾಮಾನ್ಯವಾಗಿ ಇದೆಲ್ಲ ಎಲ್ಲರಿಗೂ ಸಾಧ್ಯ ಇಲ್ಲ. ಇವೆಲ್ಲ ಜೀರ್ಣ ಎಲ್ಲರಿಗೂ ಆಗದೇ ಇರತಕ್ಕಂಥ ಪದಾರ್ಥಗಳು. ಆದ್ದರಿಂದ ಎಚ್ಚರಿಕೆ ಕೊಟ್ಟು ಬಿವೇರ್ ಅಂತ ಹೇಳಿದರು. ಬಿವೇರ್ ತೊಗೊಳ್ಳೇಬೇಡಿ ಅಂತ, ಬಿವೇರ್ ಆಫ್ ದೀಸ್ ಥಿಂಗ್ಸ್ ಅಂತ ಹೇಳಿದರೆ ಅರ್ಹತೆ ಇಲ್ಲವರು ತೊಗೊಳ್ಳೋಕೆ ಹೋಗಬೇಡಿ, ಹುಷಾರು. ಅದು ಒಳ್ಳೆ ವಾರ್ನಿಂಗ್ ಕೊಟ್ಟಾಗ ಲೆಕ್ಕ. ಅದು ಮಾಡಿಲ್ಲ, ತೊಗೊಳ್ಳೋರು ಇರ್ತಾರೆ, ಕೊಡಿ. ಅವಾಗ ಏನಾಗುತ್ತೆ, ಕೆಲವರಿಗೆ ಅವರಿಗೂ ಒಂದು ಜಾಗ ಸಿಗ್ತದೆ ತೊಗೊಳೋಕ್ಕೋಸ್ಕರ. ಅದಕ್ಕೋಸ್ಕರ ಕೆಲವರು ಇರ್ತಾರಲ್ಲ, ಉಪಯೋಗ ಆಯ್ತು ಅವರಿಗೆ. ಎಲ್ಲರೂ ಎಲ್ಲ ತೊಗೊಂಬಿಟ್ರೆ ಏನು ಉಳಿದವ್ರಿಗೆ ಇಲ್ದಾಗ ಆಗಿಬಿಡುತ್ತೆ. ಆಮೇಲೆ ದೇವ ಪೂಜಾ ಅಲ್ಲಿಗೆ ಒಂದು ಘಟ್ಟ ಮುಟ್ಟಿದೆ. ಈಗ ನೆಕ್ಸ್ಟ್ ಪೂಜಾ ಪದ್ಧತಿ. ನಾಳೆಯಿಂದ ಪೂಜಾ ಪದ್ಧತಿ ಏನು ಅಂತ ಹೇಳಿ. ಹಾಂ, ಮತ್ತೆ ಅದೇ ದೋಷ ಪರಿಹಾರ ಆಗಬೇಕಾದ್ರೆ ಎಲಿಜಿಬಿಲಿಟಿ ಇದ್ದರೆ ಪರಿಹಾರ ಆಗ. ಎಲಿಜಿಬಿಲಿಟಿನೇ ತೊಗೊಂಡು ಪರಿಹಾರ ಮಾಡೋದೇನಾಗ? ನೀವು ಕಳ್ತನ ಮಾಡಿದೆ ಗಾಯತ್ರಿ ದೀಪ ಮಾಡಿಬಿಟ್ಟು ಏನು ಮಾಡ್ತೀರಾಗ? ಎಲ್ಲ ಪಾಪ ಪರಿಹಾರ ಆಗುತ್ತೆ. ಸ್ಮಗ್ಲಿಂಗ್ ಮಾಡೋದು ಆಯ್ತಿರು, ಅದಕ್ಕೆಲ್ಲ ಇಲ್ಲ. ಅವು ಎಲಿಜಿಬಲ್ಲೇ ಅಲ್ಲ, ಅವೆಲ್ಲ ಬ್ಯಾಂಡ್. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋ ಚಮಹಂ ತೇನ